ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದಂತಹ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಅನೇಕ ಜ್ಞಾನಿಗಳು ಅವರ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ವ್ಯಾಸರಾಜರು ಶ್ರೀಪಾದರಾಜರ ಬಳಿ ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ವ್ಯಾಸರಾಜರು ಶ್ರೀಪಾದರಾಜರ ಬಳಿ ಹೋಗುವಾಗ ಎಂತಹ ವಿದ್ಯಾರ್ಥಿ ಅಂದರೆ, ಆಗಾಗಲೇ ಅವರು ಕಂಚಿ ಕ್ಷೇತ್ರದ ಅನೇಕ ವಿದ್ವಾಂಸರುಗಳನ್ನು ವಾದದಲ್ಲಿ ಪರಾಜಯಗೊಳಿಸಿ ಆಮೇಲೆ ಶ್ರೀಪಾದರಾಜರ ಹತ್ರ ಮತ್ತೆ ಅಧ್ಯಯನಕ್ಕೆ ಕೂತಿದ್ದಾರೆ ಅನ್ನಬೇಕಾದ್ರೆ ಅವರ ವೇದಾಂತ ಶಾಸ್ತ್ರದ ವೈದುಷ್ಯ ನಮಗಲ್ಲಿ ಪರಿಚಯ ಆಗಬೇಕು. ಇಂತಹ ಜ್ಞಾನಿ ಶ್ರೇಷ್ಠರಾಗಿರ್ತಕ್ಕಂತಹ ವ್ಯಾಸರಾಜರು ವಿದ್ಯೆಯ ಉತ್ತುಂಗ ಶಿಖರದ ಶ್ರೀಪಾದರಾಜರ ಅಡಿದಾವರೆಗಳಲ್ಲಿ ಕುಳಿತು ಶಿಷ್ಯ ವೃತ್ತಿಯನ್ನು ಮಾಡ್ತಾ ಅನೇಕ ವರ್ಷಗಳ ಕಾಲ ಅಧ್ಯಯನ ನಡೆಸಿದ್ದಾರೆ. ನರಸಿಂಹದೇವರ ಆ ದಿವ್ಯವಾದ ಸನ್ನಿಧಿಯಲ್ಲಿ ಅಧ್ಯಯನದ ಮಧ್ವಶಾಸ್ತ್ರದ ಮಂಗಳವನ್ನು ಮಾಡಿದ್ದಾರೆ. ಗುರುಗಳನ್ನು ಬಿಟ್ಟು ಸಂಚಾರ ಮಾಡುವ ಪ್ರಸಂಗ ವ್ಯಾಸರಾಜರಿಗೆ ಬಂದಿದೆ. ಇದೇ ಸಂದರ್ಭದಲ್ಲಿ ವ್ಯಾಸರಾಜರಿಗೆ ಆಶ್ರಮ ಕೊಟ್ಟು ಆರಂಭದಿಂದ ಪಾಲನೆ ಪೋಷಣೆ ಮಾಡಿ ಅನೇಕ ಗ್ರಂಥಗಳು ಪಾಠ ಮಾಡಿದಂತಹ ಬ್ರಹ್ಮಣ್ಯ ತೀರ್ಥರು ಅವರು ತಮ್ಮ ಸಾಧನೆ ಮುಗಿತು ಹೇಳಿ ವೈಕುಂಠ ಯಾತ್ರೆ ಮಾಡಿದ್ದಾರೆ. ಆಗ ಮತ್ತೆ ಆ ಇಡೀ ವೇದಾಂತ ಸಾಮ್ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ಳುವಂತಹ ಸಂದರ್ಭ. ಎಲ್ಲದರ ಮಧ್ಯದಲ್ಲಿ ವ್ಯಾಸರಾಜರು
ಶ್ರೀಪಾದರಾಜರ ಬಳಿ 12 ವರ್ಷಗಳಷ್ಟು ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಒಮ್ಮೆ ಓದಿಯೂ ಮತ್ತೆ 12 ವರ್ಷಗಳಷ್ಟು ಕಾಲ ದೀರ್ಘಕಾಲದ ಅವಧಿ ಶ್ರೀಪಾದರಾಜರ ಬಳಿ ಶಿಷ್ಯವೃತ್ತಿಯನ್ನು ಮಾಡಿ ವ್ಯಾಸರಾಜರು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನಬೇಕಾದರೆ ಅವರ ಅಧ್ಯಯನದ ಕ್ರಮ ಬಹಳ ಅತ್ಯಭೂತಪೂರ್ವವಾದದ್ದು. ಶ್ರೀಪಾದರಾಜರ ಬಳಿ ಇರುವಾಗ ಒಂದು ಪ್ರಸಂಗ, ಅಧ್ಯಯನ ಮುಗಿದಿದೆ, ಆಶ್ರಮ ಗುರುಗಳು ಪರಂಧಾಮಕ್ಕೆ ವೃಂದಾವನಸ್ಥರಾಗಿದ್ದಾರೆ, ಹೋಗಿ ಆಡಳಿತವನ್ನು ಸ್ವೀಕಾರ ಮಾಡಬೇಕು. ಇಂಥ ಪ್ರಸಂಗ. ಆಗ ತಿರುಪತಿಯ ಶ್ರೀನಿವಾಸನ ಸೇವೆ ಮಾಡುವಂತಹ ಒಂದು ಭಾಗ್ಯ ವ್ಯಾಸರಾಜರಿಗೆ ದೊರಕಿದ ಪ್ರಸಂಗ ಅದು. ಯದ್ಯಪಿ ಶ್ರೀನಿವಾಸ ಪರಬ್ರಹ್ಮನ ಪೂಜೆ ಮಾಡಲಿಕ್ಕೆ ಪರಂಪರಾಗತವಾದಂತಹ ವೈಖಾನಸ ಆಗಮದ ವಿಶಿಷ್ಟಾದ್ವೈತಿಗಳು ಇದ್ದದ್ದು. ಅಲ್ಲಿನ ಅರ್ಚಕರು ಶ್ರೀನಿವಾಸನ ಪೂಜೆ ಮಾಡುವಂತಹವರು ಭಗವಂತನ ಪೂಜೆ ಮಾಡೋದು ಇದು ನಮ್ಮ ಜನ್ಮ ಜನ್ಮಾಂತರದ ಭಾಗ್ಯ ಇದು ಅನ್ನೋದನ್ನು ಮರೆತಿದ್ದಾರಂತೆ. ಇದು ಯಾರ್ದೋ ಕಥೆ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ಕೂತಾಗ ನಮಗೆಷ್ಟೋ ಜನ್ಮದ ಪುಣ್ಯ. ಸಾಲಿಗ್ರಾಮ ಮುಟ್ಟಿದ್ದೀರಿ, ಇವತ್ತು ವೈಶ್ವದೇವ ಮಾಡಿದ್ದೇವೆ, ಇವತ್ತು ಸಂಧ್ಯಾವಂದನೆ ಮಾಡಿದ್ದೇವೆ, ಇವತ್ತು ಪ್ರವಚನಕ್ಕೆ ಬಂದು ಕೂತಿದ್ದೇವೆ ಅಂದರೆ ಎಷ್ಟೋ ಜನ್ಮದ ಪುಣ್ಯ. ಸಂಸಾರದ ಒಳಗೆ ಒಂದೊಂದು ದಿನ ಒಂದೊಂದು ತೊಂದರೆ ತಾಪತ್ರಯ. ನಾಳೆ ಏನು ತಾಪತ್ರಯ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಗಾಗೆದ್ದು ಸ್ನಾನ ಮಾಡ್ತೀವಿ, ಗ್ಯಾರಂಟಿ ಇಲ್ಲ. ದೇವರ ಪೂಜೆ ಮಾಡ್ತೀವಿ, ಗ್ಯಾರಂಟಿ. ಈ ಕ್ಷಣ ಬಿಟ್ಟು ಮರುಕ್ಷಣದ ಗ್ಯಾರಂಟಿ ನಮ್ಗೆ ಯಾರಿಗೂ ಇಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಅದೇ ಮಾತನ್ನು ತಿಳಿಸ್ತಾ, ನಾವು ಬದುಕಿದ ಎಲ್ಲ ಕ್ಷಣಗಳು, ಎಲ್ಲ ದಿನಗಳು, ಎಲ್ಲ ಗಂಟೆಗಳು ಸಾರ್ಥಕ ಅಲ್ಲ. ಯಾವ ಕಾಲ ನಿಮ್ಮ ಮನಸ್ಸು ಭಗವಂತನಲ್ಲಿ ಸನ್ನಿಹಿತ ಆಗತ್ತೆ, ಎಷ್ಟು ಕಾಲ ಭಗವಂತನ ಮುಟ್ಟಿ ಪೂಜೆ ಮಾಡಿದ್ದೀರಿ, ಎಷ್ಟು ಕಾಲ ಅವನ ಕಥೆ ಕೇಳಿದ್ದೀರಿ, ಅವು ಮಾತ್ರ ಸಾರ್ಥಕವಾದ ಕಾಲಗಳು. ಇವತ್ತು ನಾ ಸ್ನಾನ ಮಾಡಿದೆ, ಬೆಳಗಾಗೆದ್ದು ಭಗವಂತ ಅವನ ಅನುಗ್ರಹದಿಂದ ತುಳಸಿ ತಂದು ದೇವರಿಗೆ ಹಾಕಿ ಪೂಜೆ ಮಾಡಿದೆ ಅಂದರೆ ಸಾರ್ಥಕ ಆಯಿತು. ಸಂತೋಷ ಪಡಬೇಕು. ದೇವರು ಕೊಟ್ಟು ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಮನೆಯಲ್ಲಿರುವಂಥ ಸಾಲಿಗ್ರಾಮ ಪರಂಪರೆಯಿಂದ ಬಂದದ್ದನ್ನು ಪೂಜೆ ಮಾಡಿಯೇ ಇಷ್ಟು ಸಂತೋಷ ಪಡೋದಾದರೆ, ಬಂದು ನಿಂತಿಹ ನೋಡಿ ಭೂತಳದಿ ವೈಕುಂಠಪತಿ, ಸ್ವಯಂ ಭಗವಂತ ತಾನೇ ಬಂದು ನಿಂತಿದ್ದಾನೆ. ಯಾರು ಕಡದ ಪ್ರತಿಮೆ ಅಲ್ಲ ಅದು. ಅತೀಂದ್ರಿಯಾಕೃತಿಯಾದ ಭಗವಂತನೇ ತಾನೇ ವೈಕುಂಠದಿಂದ ಬಂದು ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭಗವಂತ ತನ್ನ ಇಚ್ಛಾನುಸಾರವಾಗಿ ವೈಕುಂಠ ಬಿಟ್ಟು ತಿರುಪತಿಯ ಕ್ಷೇತ್ರದಲ್ಲಿ ತಾನು ನಿಂತಿದ್ದಾನೆ, ತಿರುಮಲದಲ್ಲಿ ನಿಂತಿದ್ದಾನೆ ಅಂತಾದರೆ ಆ ಪ್ರತಿಮೆಯನ್ನು ಮುಟ್ಟುವ ಭಾಗ್ಯ, ನಿತ್ಯ ಪೂಜೆ ಮಾಡುವ ಭಾಗ್ಯ ಪಡೆದವರು ಎಷ್ಟು ಪುಣ್ಯಾತ್ಮರಿರಬೇಡ. ಇವತ್ತು ಗಂಟೆಗಟ್ಟಲೆ ಕಾಲ ನಿಂತು ಒಂದು ಕ್ಷಣ ಭಗವಂತನ ನೋಡಿದ್ರೇ ಇಷ್ಟು ಸಂತೋಷ ಪಡ್ತೀವಿ. ಅಂಥದ್ರೊಳಗೆ ಆ ಶ್ರೀನಿವಾಸ ಪರಬ್ರಹ್ಮನ ಮುಟ್ಟಿ ಪೂಜೆ ಮಾಡುವ ಕೈಂಕರ್ಯ ಪಡೆದಂತಹ ವಂಶ, ಆ ಜನ ನಿತ್ಯ ಪೂಜೆ ಮಾಡುವಾಗ ಆ ಭಗವಂತನ ಕಾರುಣ್ಯವನ್ನು ಎಷ್ಟು ಸ್ಮರಣೆ ಮಾಡಿಕೊಳ್ಬೇಕು. ಏನೋ ಬೃಂದಾವನ ಮುಟ್ಟಿ ಪೂಜೆ ಮಾಡ್ತೀವಿ, ಯಾವುದೋ ಒಂದು ಅರ್ಚಾದಿ ವಿಗ್ರಹಗಳನ್ನು ಪುಟ್ಟಿ ಪೂಜೆ ಮಾಡ್ತೀವಿ ಅಂದರೆ ಅದು ನಮ್ಮ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ಬೇಕು. ಆದರೆ ಭಗವಂತನ ಸಾಮೀಪ್ಯ ಹೆಚ್ಚುತ್ತಾ 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 ಅದು ಪುಣ್ಯ ಅನ್ನೋದು ಮರ್ತು ಹೋಗುತ್ತೆ. ನನ್ನ ಹಣೆ ಬರ, ನನ್ನ ಕರ್ಮ, ನನ್ನ ಪ್ರಾರಬ್ಧ ಕರ್ಮ ಹೀಗೆಲ್ಲ ಅದಾಗ್ಬಿಡುತ್ತದು. ಅದನ್ನು ಪರಮ ಭಾಗ್ಯ ಅಂತ ತಿಳಿಯೋಲ್ಲ. ಕೆಲವು ಸತಿ ಇನ್ನೇನಾಗ್ಬಿಡುತ್ತೆ ಅಂದರೆ
ಅದೊಂದು ನಮ್ಮ ವ್ಯಕ್ತಿಗತ ಹಿರಿಮೆ, ಜಂಬ, ದುರಹಂಕಾರಕ್ಕೆ ಕಾರಣ ಆಗತ್ತೆ. ನನಗೆ ಹೇಳ್ಕೊಡ್ತಿರಲ್ಲ, ನಾನು 50 ವರ್ಷದಿಂದ ಬೃಂದಾವನ ಪೂಜೆ ಮಾಡ್ತೀನಿ ಗೊತ್ತಾ ಅಂತಾರೆ. ಅದೊಂದು ಜಂಬಕ್ಕೆ ಕಾರಣ ಆಗಬಾರ್ದು. ನೀವು ಮಾಡಿದ್ದಲ್ಲ, ದೇವರು ನಿಮ್ಮ ಕಡೆಯಿಂದ ಅಷ್ಟು ವರ್ಷ ತಗೊಂಡಿದ್ದಾನೆ. ನಾವು ಮಾಡಿದ್ದಲ್ಲ ಪೂಜೆ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದ ಏವ ನ ಅನ್ಯತ. ನಿನ್ನ ಅನುಗ್ರಹ ಇಲ್ಲದೆ ಇದ್ದರೆ ನಾನೇನು ಮಾಡ್ತಿದ್ದೆ? ಇಷ್ಟು ವರ್ಷಗಳ ಕಾಲ ಅಖಂಡವಾಗಿ ನನ್ನ ಕಡೆಯಿಂದ ನೀನು ಪೂಜಾ ತಗೊಂಡಿದ್ದೀಯ, ಹೀಗೆ ಅಂದ್ಕೊಳ್ಬೇಕೇ ವಿನಃ ನನ್ನ ಬಿಟ್ಟು ಯಾರು ಮಾಡಿದ 50-60 ವರ್ಷ ಇಷ್ಟು ದೀರ್ಘಕಾಲದ ಪೂಜೆ ಯಾರು ಮಾಡೇ ಇಲ್ಲ, ನಾನೇ ಇದು ಒಂದು ರೀತಿ ನಿಮ್ಮ ವೈಯಕ್ತಿಕವಾದಂಥ ಹಿರಿಮೆಗೆ ಕಾರಣ ಆಗಬಾರ್ದು. ಅದಿನ್ನೂ ಪ್ರಬಲ ಆಗ್ತಾ ಅಹಂಕಾರ ಹೋಗಿ ದುರಹಂಕಾರವಾಗಿ ದೇವರ ವಸ್ತುಗಳೆಲ್ಲ ನಂದೇ ಎನ್ನುವ ದುರ್ಬುದ್ಧಿ ಬಂದ್ಬಿಡುತ್ತೆ. ಮೊದಲೆಲ್ಲ ದೇವರು ಅಂದರೆ ಮಡಿ ಭಕ್ತಿ ಇವೆಲ್ಲ ಇದ್ದದ್ದು, ಅದು ಅತಿ ಸಾಮೀಪ್ಯ ಬಂದಾಗ ಅದು ದೇವರಲ್ಲಿ ಆ ಭಕ್ತಿ ಹೊರಟು ಬಿಡುತ್ತೆ. ತಿರುಪತಿಯ ಪೂಜೆಯ ಆ ಅಧಿಕಾರ ಯಾರಿಗಿತ್ತೋ ಅವರಿಗೂ ಕೂಡ ಈ ದುರ್ಬುದ್ಧಿ ಬಂತಂತೆ. ಆ ದುರ್ಬುದ್ಧಿ ಎಷ್ಟು ಎತ್ತರಕ್ಕೆ ಹೋಯಿತು ಅಂದರೆ, ಅಲ್ಲಿನ ಅರ್ಚಕರು ಬಹಳ ಧೂರ್ತರಾದ್ರಂತೆ. ಎಂಥೆಂಥ ಅಪರಾಧ ಮಾಡಲಿಕ್ಕೂ ಅವರಿಗೆ ಭಯನೇ ಇಲ್ಲ. ಕೆಲವು ಸತಿ ದೇವರ ಹತ್ರ ಇರೋರಿಗೆ ಭಯನೇ ಇರಲ್ಲ, ಹೋಗೇ ಬಿಟ್ಟಿರ್ತ ಭಯ. ಯಾಕಂದರೆ ದೇವ್ರ ಪಕ್ಕದಲ್ಲೇ ಇರ್ತಾರಲ್ಲ, ನಮಗೇನು ಭಯ ಅಂತಾರವರು. ಇವರು ಎಂಥ ಹಂತಕ್ಕೆ ಹೋಗಿದ್ದಾರೆ ಅಂದರೆ, ಭಗವಂತನಿಗಾಗಿ ಭಗವಂತನಿಗೆ ಉತ್ಸವಕ್ಕೆ ಮೀಸಲಾದಂತಹ ರಥಗಳು, ವಾಹನಗಳಲ್ಲಿ ತಮ್ಮ ಮಕ್ಕಳ ಮದುವೆ ಮುಂಜೆ ನಾಮಕರಣ ಸಂದರ್ಭಕ್ಕೆ ಆ ವಾಹನಗಳನ್ನು ಯೂಸ್ ಮಾಡುವಂಥದ್ದು. ಅಲ್ಲಿಯ ಅರ್ಚಕರ ಒಂದು ಪರಂಪರೆಯಲ್ಲಿ ತಮ್ಮ ಮಗುವಿನ ಒಂದು ನಾಮಕರಣ ಸಂದರ್ಭದಲ್ಲಿ ಆ ಯಜಮಾನ ಏನು ಮಾಡಿದ್ದಾನೆ, ದೇವರಿಗೆ ಉಪಯೋಗಿಸುವ ರಥದಲ್ಲಿ ಮಗುವನ್ನು ಕೂಡಿಸಿ ಮೆರವಣಿಗೆ. ಆ ರಾಜ ಆಗಿನ ಕಾಲದಲ್ಲಿ ವೀರ ನರಸಿಂಹ ಅಂತ ರಾಜ, ಅವನು ನೋಡಿದ ಬಹಳ ದುಃಖ ಆಯಿತು. ಇವರಿಗೆ ಶಿಕ್ಷೆ ಮಾಡದಿದ್ದರೆ ಇವ್ರು ಹೀಗೆ ಮರ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳಿ ಸಿಟ್ಟಿನಿಂದ ಆ ವೀರ ನರಸಿಂಹ ರಾಜ ಇಡೀ ಅರ್ಚಕರ ಎಲ್ಲರನ್ನೂ ಕೂಡ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಇಂಥ ಉಗ್ರವಾದ ಶಿಕ್ಷೆ. ಈ ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ಅವರು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು, ಅದನ್ನು ನಾವು ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ದೇಹ ದಂಡನೆ ಶಿಕ್ಷೆಯೇ ಇಲ್ಲ. ನಾವು ಮಹಾಭಾರತದಲ್ಲಿ, ಭಾಗವತದಲ್ಲಿ ಒಂದು ಕಥೆ ಕೇಳ್ತೇವೆ. ಮಧ್ಯರಾತ್ರಿ ಕಾಲದಲ್ಲಿ ದ್ರೌಪದಿಯ 5 ಮಕ್ಕಳ ತಲೆಯನ್ನು ಕತ್ತರಿಸಿದಂತಹ ಬ್ರಾಹ್ಮಣ ಅಶ್ವತ್ಥಾಮಾಚಾರ್ಯರು. ಅವರನ್ನು ಭೀಮಾರ್ಜುನರು ಹೋಗಿ ಹಿಡ್ಕೊಂಡು ಬಂದು ಮಕ್ಕಳನ್ನು ಕಳೆದುಕೊಂಡು ಗೋಳಿಡುವ ತಾಯಿಯ ದ್ರೌಪದಿಯ ಪಾದಕ್ಕೆ ಹಾಕಿದ್ದಾರೆ. ಎಳ್ಕೊಂಡು ಬಂದು ಅಶ್ವತ್ಥಾಮಾಚಾರ್ಯನ ಪಾದಕ್ಕೆ ಹಾಕಿಬಿಟ್ರು. ಇನ್ನೇನು ಅವರು ಪಾದಕ್ಕೆ ಬೀಳ್ತಾರೆ ಅನ್ನುವ ಪ್ರಸಂಗದಲ್ಲಿ ದ್ರೌಪದಾದೇವಿ ಗಾಬರಿಯಿಂದ ಹಿಂದೆ ಸರಿದಿದ್ದಾಳೆ. ಬಿಟ್ಟುಬಿಡಿ ಇವರನ್ನು, ಗುರುಪುತ್ರರಿವರು, ಬ್ರಾಹ್ಮಣರು, ಅವರು ಬೇಕಾದ ತಪ್ಪು ಮಾಡ್ಬೋದು, ಅವರನ್ನು ನೋಡ್ಕೊಳ್ಳಿಕ್ಕೆ ಭಗವಂತ ಇದ್ದಾನೆ, ನಾವೇನು ಮಾಡೋ ಹಾಗಿಲ್ಲ. ಮಾರೋದಿ ಸಸ್ಯ ಜಗನ್ ಜನನಿ ಗೌತಮಿ ಪತಿದೇವತಾ ನಿತರಾಂ ಬ್ರಾಹ್ಮಣ ಗುರು. ಎಲ್ಲರಿಗೆ ಗುರುಸ್ಥಾನೀಯರಾಗಿರ್ತಕ್ಕಂಥವರು ಬ್ರಾಹ್ಮಣರು. ಅವರು ಏನು ತಪ್ಪು ಮಾಡಿದರೂ ಕೂಡ ಅವರಿಗೆ ದೇಹ ದಂಡನೆ ಮಾಡುವ ಹಾಗಿಲ್ಲ. ಆದ್ದರಿಂದ ಅವರನ್ನು ಬಿಟ್ಟುಬಿಡಿ ಅಂತಾಳೆ ದ್ರೌಪದಾದೇವಿ. ಈ ಪ್ರಸಂಗದಲ್ಲಿ ಬ್ರಾಹ್ಮಣರಿಗೆ ದೇಹದಂಡನೆ ಇಲ್ಲ ಅಂತ ಭೀಮಸೇನ ದೇವರನ್ನು ಕೇಳಿದ್ರೆ ಭೀಮಸೇನ ದೇವ ಹೇಳ್ತಾ ದಂಡನೆ ಮಾಡಬೇಕು ಅಂತ. ದ್ರೌಪದಿ ಹೇಳ್ತಾಳೆ ಬೇಡ. ಕಡೆಗೆ ಡಿಸಿಷನ್ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಕೃಷ್ಣಂಗೆ. ಅವನಂದ ಅವಳು ಹೇಳಿದ್ದು ಸರಿ, ಇವಳು ಹೇಳಿದ್ದು ಸರಿ ಅಂತ. ಅವ್ರಿಗೆ ಮಾಡಬೇಕು, ಮಾಡ್ದ ಆಗಿರಬೇಕು, ಮಾಡಬಾರ್ದು. ಅದಕ್ಕೆ ಭೀಮಸೇನ ದೇವರು ಆ ತಲೆಯಲ್ಲಿದ್ದ ಮಣಿಯನ್ನು ಕಿತ್ತುಬಿಟ್ರಂತೆ. ಕೊಂದಿಲ್ಲ, ಸಾಯಿಸಿಲ್ಲ, ಸತ್ತದ್ದಕ್ಕಿಂತೂ ನೋವಾಗಬೇಕು, ಹಾಗೆ ಮಾಡಿಟ್ಟಿದ್ದಾರೆ ಅನ್ನುವ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ.
ಉಗ್ರವಾದ ಶಿಕ್ಷೆಯನ್ನು ರಾಜ ಕೊಟ್ಟಿದ್ದಾನೆ. ಇಡೀ ಅರ್ಚಕರ ಸಂತತಿ ನಿರ್ನಾಮ ಆಗಿದೆ. ಶ್ರೀನಿವಾಸನ ಪೂಜೆ ಮಾಡುವವರಿಲ್ಲ. ಆಗಾಗಲೇ ಈ ವೀರ ನರಸಿಂಹ ಮಹಾರಾಜ ಶ್ರೀಪಾದರಾಜರ ಪರಮಾನುಗ್ರಹಕ್ಕೆ ಪಾತ್ರನಾಗಿದ್ದ. ಶ್ರೀಪಾದರಾಜರ ಮಹಿಮೆಯನ್ನು ಕೇಳಿದ್ದ, ಕಂಡಿದ್ದ, ಅನುಭವಿಸಿದ್ದ. ಅವನಿಗೆ ಈ ಅರ್ಚಕರು ಮತ್ತು ತಾನು ಮಾಡಿದ ಪಾಪಕ್ಕೆ ಪರಿಹಾರ, ಶ್ರೀನಿವಾಸನಿಗೆ ಸರಿಯಾಗಿ ಪೂಜಾ ವ್ಯವಸ್ಥೆಗೆ ಒಬ್ಬ ಅರ್ಚಕರು, ಎರಡು ಬೇಕಿತ್ತು. ಪರಿಹಾರಕ್ಕಾಗಿ ಲೋಕಪಾವನಿ ಮಠ ಮುಳುಬಾಗಿಲಿಗೆ ಆ ಸಾಳುವ ವೀರ ನರಸಿಂಹ ಮಹಾರಾಜ ತಾನು ಬರ್ತಾ ಇದ್ದಾನೆ. ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಸ್ವಾಮಿ, ನನ್ನನ್ನು ಉದ್ಧಾರ ಮಾಡಿ. ಇಷ್ಟು ಜನ ಬ್ರಾಹ್ಮಣರನ್ನು ನಾನು ಸಂಹಾರ ಮಾಡಿದ್ದೇನೆ. ಇದೇನು ವ್ಯಕ್ತಿಗತವಾದ ದೋಷ ದ್ವೇಷ ಇಂದ ಮಾಡಿದ್ದಲ್ಲ. ಅವರು ಭಗವಂತನಿಗೆ ಅಪರಾಧ ಮಾಡಿದ್ದಾರೆ. ರಾಜನಾಗಿ ನಾನು ಶಿಕ್ಷೆ ಕೊಟ್ಟಿದ್ದೇನೆ. ನ್ಯಾಯಾಧೀಶನಾಗಿ ಯಾರಿಗಾದರೂ ಮರಣದಂಡನೆ ಶಿಕ್ಷೆ ಕೊಟ್ಟರೆ ನ್ಯಾಯಾಧೀಶನಿಗೇನು ಪಾಪ ಇಲ್ಲ, ಅವರು ತಪ್ಪು ಮಾಡಿದ್ದಾರೆ, ಕೊಟ್ಟಿವಿ. ಹಾಗೆ ಆದರೂ ಕೂಡ ತನ್ನ ಪಾಪ ಪ್ರಜ್ಞೆಯಿಂದ ಶ್ರೀಪಾದರಾಜರ ಅಡಿದಾವರೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಪಾದರಾಜರು ಶಂಕೋದಕದಿಂದ ಅವನಿಗೆ ಪ್ರೋಕ್ಷಣ ಮಾಡಿದ್ದಾರೆ. ಅವರಂದರು, ನಿನ್ನ ಬ್ರಹ್ಮಹತ್ಯೆ ಎಲ್ಲ ಹೋಯಿತು ಅಂತ ತಿಳ್ಕೊ ಅಂತ. ಇದರಲ್ಲಿ ನಮಗೊಂದು ಕಥೆ ಇದೆ. ನಾವೇನು ತಪ್ಪು ಮಾಡಿದರೂ ದೊಡ್ಡವರಿಗೆ ನಮಸ್ಕಾರ ಮಾಡಿ ಮಾಡಿದ ತಪ್ಪನ್ನು ಅವರ ಮುಂದೆ ಗಟ್ಟಿಯಾಗಿ ಹೇಳಬೇಕು, ಅವರಿಗೆ ಒಪ್ಪಿಸಬೇಕು ನಮ್ಮ ತಪ್ಪನ್ನು. ಶಾಸ್ತ್ರದಲ್ಲಿ ಹೇಳಿದ್ದಂತೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಬೇಕು. ಎಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಕೂಡ ಬ್ರಾಹ್ಮಣರ ಬಾಯಲ್ಲಿ ಬರಬೇಕಂತ. ನೀನು ಮಾಡಿದ ಪಾಪ ಪರಿಹಾರ ಆಯಿತು ಅಂತ ಅವರು ಅಂದರೆ ಪರಿಹಾರ ಅಂತ. ಇಲ್ಲದೇ ಸಂಪೂರ್ಣವಾಗಿ ಪರಿಹಾರ ಆಗೋದೇ ಇಲ್ಲ. ಬ್ರಾಹ್ಮಣರಲ್ಲೇ ಆ ಬ್ರಾಹ್ಮಣ ವರ್ಣದಲ್ಲಿಯೇ ಶ್ರೇಷ್ಠ. ಆ ವರ್ಣದಲ್ಲಿ ಆಶ್ರಮ ಶ್ರೇಷ್ಠ. ವರ್ಣದಲ್ಲಿ ಬ್ರಾಹ್ಮಣ್ಯದ ಒಳಗೆ 4 ಆಶ್ರಮ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಆ ಸನ್ಯಾಸಿಯ ಒಳಗೂ ಕೂಡ ಆಬಾಲ ಬ್ರಹ್ಮಚಾರಿಗಳು, ಬಾಲ ಸನ್ಯಾಸಿಗಳು, ಸಣ್ಣ 8 ವರ್ಷಕ್ಕೆ ಸನ್ಯಾಸಾಶ್ರಮ ತಗೊಂಡು ಅಖಂಡ ಬ್ರಹ್ಮಚರ್ಯ, ಅಖಂಡ ವಿದ್ಯಾದಾನ, ಅಖಂಡ ತಪಸ್ಸು. ಅಂತಹ ಶ್ರೀಪಾದರಾಜರ ಬಾಯಲ್ಲಿ ಮಾತು ಬಂದರೆ ಮುಗಿದೋಯ್ತು. ವಿಪ್ರವಾಕ್ಯೋ ಜನಾರ್ದನ, ಭಗವಂತ ಹೇಳೋದು ಬೇರೆ ಅಲ್ಲ, ಶ್ರೀಪಾದರಾಜರ ಬಾಯಲ್ಲಿ ಬಂದದ್ದು ಬೇರೆ ಅಲ್ಲ. ಶ್ರೀಪಾದರಾಜರಂದರು, ಅಪ್ಪ ನಿನ್ನ ಎಲ್ಲ ಬ್ರಹ್ಮಹತ್ಯೆ ಹೋಯಿತು ಅಂದರು. ಶ್ರೀಪಾದರಾಜರನ್ನು ಮತ್ತೆ ಪ್ರಾರ್ಥನೆ ಮಾಡಿದ್ದಾನೆ, ಸ್ವಾಮಿ ನನ್ನ ಬ್ರಹ್ಮಹತ್ಯೆಯನ್ನು ತಾವು ಪರಿಹಾರ ಮಾಡಿದ್ರಿ, ನನಗೆ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಬೆಳಗಾದರೆ ಶ್ರೀನಿವಾಸನ ಪೂಜೆ ಮಾಡುವವರಿಲ್ಲ, ಉತ್ತಮರಾದವರು ಬೇಕು, ವ್ಯವಸ್ಥೆ ಮಾಡಬೇಕು. ಇರೋ ಅರ್ಚಕರನ್ನ ಕಳಿಸೋದು ಸುಲಭ, ಬೆಳಗಾಗೆದ್ದು ಪೂಜೆ ಮಾಡಲಿಕ್ಕೆ ರೆಡಿ ಇಟ್ಕೋಬೇಕು ಯಾರನ್ನಾರು. ಸಿಟ್ಟಿಗೆದ್ದು ಇದ್ದವ್ರನ್ನ ಕಳಿಸೋದು ಒಂದೇ ನಿಮಿಷದ ಕೆಲಸ. ಆದರೆ ಬೆಳಗಾಗೆದ್ದು ಮಾಡಲಿಕ್ಕೆ ಯಾರಿದ್ದಾರೆ ಅದನ್ನು ಸಿದ್ಧತೆ ಮಾಡ್ಕೊಂಡು ಕಳಿಸ್ಬೇಕಂತ. ಇವನಂತ ಇದ್ದಾನೆ, ಶ್ರೀಪಾದರಾಜರೇ ಉದ್ಧಾರ ಮಾಡಿ ಅಂತ. ಆಗ ಶ್ರೀಪಾದರಾಜರು ತಮ್ಮ ಬಳಿ ಇರುವಂತಹ ಅತ್ಯಂತ ಪ್ರೀತಿಪಾತ್ರರಾದಂತಹ ವ್ಯಾಸತೀರ್ಥರಿಗೆ ಅನುಗ್ರಹ ಮಾಡಿ ಆಜ್ಞೆ ಮಾಡ್ತಾ ಇದ್ದಾರೆ. ನೀನು ಈ ರಾಜನ ಜೊತೆ ಹೋಗಿ ಇವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಆ ಶ್ರೀನಿವಾಸನ ಪೂಜೆಯನ್ನು ಮಾಡಬೇಕು ಅಂತ. ನೋಡಿ, ಯದ್ಯಪಿ ಅದು ಬಂದದ್ದು ಶ್ರೀಪಾದರಾಜರಿಗೆ. ಶ್ರೀಪಾದರಾಜರಂತಾರೆ, ನನಗೆ ವಯಸ್ಸಾಯಿತು, ನಮ್ಮ ಶಿಷ್ಯ ತರುಣ ಇದ್ದಾನೆ, ಆದ್ದರಿಂದ ಈತನಿಗೆ ಆ ಭಾಗ್ಯ ಸಿಗಲಿ ಅಂಥೇಳಿ ಶ್ರೀಪಾದರಾಜರು ಅನುಗ್ರಹ ಮಾಡಿ ತಮ್ಮ ಪ್ರೀತಿಯ ಶಿಷ್ಯರಾದ, ತಮ್ಮಲ್ಲಿಯೇ 12 ವರ್ಷಗಳಷ್ಟು ಕಾಲ ಅಧ್ಯಯನ ಮಾಡಿದಂತಹ ವ್ಯಾಸ ರಾಜಗುರು ಸಾರ್ವಭೌಮರಿಗೆ ಶ್ರೀನಿವಾಸನ ಪೂಜೆಯನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವ್ಯಾಸರಾಜರು ಕೂಡ ಶ್ರೀಪಾದರಾಜರ ಮಾತಿಗೆ ಎರಡನೇ ಮಾತೇ ಇಲ್ಲ. ಗುರೋರಾಜ್ಞಾ ನಲಂಘಯೇತ್. ಒಮ್ಮೆ ಗುರುಗಳು ಒಂದು ಮಾತು ಹೇಳಿಬಿಟ್ರೆ ಅದು ಯಾಕೆ, ಏನು, ಹೇಗೆ, ಎಷ್ಟು ವರ್ಷ ಮಾಡಬೇಕು, ಅವ್ರು ಬೇರೆಯವನ್ನ ತರದೇ ಇದ್ರೆ ನಾವೇನು ಮಾಡಬೇಕು, ಸಂಬಳ ಎಷ್ಟು ಕೊಡ್ತಾರೆ, ಇವ್ಯಾವ ಮಾತೇ ಇಲ್ಲ. ಹೋಗ್ತಾ ಇರೋದು, ಬಿದ್ದು ಬಿಡೋದು. ಗುರುವಿನ ಮಾತು ಅಂದರೆ ಅಟ್ಟು. ಶ್ರೀಪಾದರಾಜರು ಒಮ್ಮೆ ಹೇಳಿದ ತಕ್ಷಣ ಒಪ್ಪಿದ್ದಾರೆ. ಶ್ರೀಪಾದರಾಜರು ವ್ಯಾಸರಾಜರನ್ನು ಈ ವೀರ ನರಸಿಂಹನ ಜೊತೆಗೆ ಕಳಿಸ್ಕೊಡ್ಬೇಕು. ಈಗ ಹೋದರೆ ಇನ್ನು ಮತ್ತೆ ಯಾವಾಗ ಬರ್ತಾರೆ ಗೊತ್ತಿಲ್ಲ.
ಒಬ್ಬ ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಹೆಣ್ಣು ಹೆತ್ತ ತಂದೆ ತಾಯಿಗಳು ಹೆಣ್ಣಿಗೆ ಬುದ್ಧಿವಾದ ಹೇಳ್ತಾರೆ. ಅದರಂತೆ ಕರಕಮಲ ಸಂಜಾತ, ತಮ್ಮ ಕರಕಮಲದಿಂದ ಹುಟ್ಟಿದಂತಹ ಬ್ರಹ್ಮಣ್ಯ ತೀರ್ಥರ ಕರಕಮಲ ಸಂಜಾತರಾದರೂ ವಿದ್ಯೆಯಿಂದ ಕರಕಮಲ ಸಂಜಾತತ್ವ, ವಿದ್ಯೆಯಿಂದ ಗುರುಗಳಾದಂತಹ ಶ್ರೀಪಾದರಾಜರು ಅವ್ರಿಗೊಂದು ದಿವ್ಯವಾದ ಉಪದೇಶ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ವ್ಯಾಸರಾಜರ ಮನಸ್ಸಿನಲ್ಲಿ ಬರಬಹುದಾದ ಪ್ರಶ್ನೆಗಳಿಗೆ ಶ್ರೀಪಾದರಾಜರು ಮೊದಲೇ ಉತ್ತರ ಕೊಟ್ಬಿಟ್ರು. ಯಾಕಂದರೆ ವೇದಾಂತವನ್ನು ಅಧ್ಯಯನ ಮಾಡಿದವ ತಾನು ಪ್ರಸಿದ್ಧಿಗೆ ಬರಬೇಕು, ಜನಗಳ ಕಡೆ ಮುಖ ಮಾಡಿ ಸಾಧನೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಓದ್ತಾ 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 ಏನಾಗತ್ತೆ, ನಂಗೆ ಯಾರ ಸಹವಾಸ ಬೇಡಪ್ಪ, ನಾನಾಯಿತು ನನ್ನ ಸಾಧನೆ ಆಯಿತು ಇರಬೇಕು ಅನ್ಸತ್ತೇ ವಿನಃ ಓದ್ತಾ 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 ಹೊರಮುಖ ಪ್ರಪಂಚದ ವ್ಯವಸ್ಥೆ ಕಡೆ ಹೋಗೋಲ್ಲ. ಶ್ರೀಪಾದರಾಜರು ವ್ಯಾಸರಾಜರಿಗೆ ಹೇಳ್ತಾ ಇದ್ದಾರೆ, ಯದ್ಯಪಿ ಶುದ್ಧರಾದಂತಹ ಸನ್ಯಾಸಿಗಳು ನಾವು ರಾಜರ ನಡುವೆ ಇರಬಾರ್ದು, ರಾಜಕೀಯದಲ್ಲಿ ಪ್ರವೇಶ ಮಾಡಬಾರ್ದು, ಈ ರೀತಿ ಅಂದ್ಕೊಳ್ಬಾರ್ದು. ಯಾಕಂದರೆ ರಾಜರಿಗೆ ದೇಶ ರಕ್ಷಣೆಗೆ ದೇಹ ಬಲ ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾಗಿ ಜ್ಞಾನ ಬಲ ಮುಖ್ಯ. ರಾಜ್ಯ ಆಳುವ ರಾಜರಿಗೆ ಕಾಲಕಾಲಕ್ಕೆ ಎಂತೆಂಥ ರೂಲ್ಸ್ಗಳು ಮಾಡಬೇಕು. ರಾಜ್ಯ ಒಳಗೆ ಧರ್ಮದಿಂದ ರಾಜ್ಯಭಾರ ಹೇಗೆ ಮಾಡಬೇಕು, ಯಾರಲ್ಲಿ ಕರ ವಸೂಲಿ ಮಾಡಬೇಕು, ಯಾರಲ್ಲಿ ಕರ ವಸೂಲಿ ಮಾಡಬಾರ್ದು, ರಾಜನಾದವ ಪ್ರಜೆಗಳಿಗೆ ಹೇಗೆ ರಂಜಕನಾಗಿ ಇರಬೇಕು, ಎಂಥ ರಾಜ ಪ್ರಜೆಗಳಿಂದ ರಂಜಕನಾಗ್ತಾನೆ, ಇದನ್ನೆಲ್ಲ ಹೇಳಲಿಕ್ಕೆ ಒಬ್ಬ ಧರ್ಮ ಗುರುಗಳು ಬೇಕು. ಗುರುಗಳು ರಾಜಕೀಯದಿಂದ ಹೊರಹಿದ್ದರೆ, ರಾಜಕೀಯದ ಒಳಗೆ ಧರ್ಮ ಇಲ್ಲ ಅಂತಾದರೆ ಇವತ್ತಿನ ರಾಜಕೀಯ ನೋಡ್ತೀವಿ ಬರೀ ಆಧಾರ್ಮಿಕವಾದ್ದು, ಎಲ್ಲಿಯೂ ಧರ್ಮ ಇಲ್ಲ, ಬರೀ ಮೋಸ ವಂಚನೆ. ಯಾಕೆಂದರೆ ಹೇಳುವವರೇ ಇಲ್ಲ, ಧರ್ಮದ ಗುರುಗಳೇ ಇಲ್ಲ. ಶ್ರೀಪಾದರಾಜರು ಹೇಳ್ತಾರೆ, ಶುದ್ಧ ಸನ್ಯಾಸಿಗಳಾದವರು ಪರಮಹಂಸರಾದವರು ಭಗವಂತ ಅವಕಾಶ ಕೊಟ್ಟಾಗ ರಾಜರಿಗೆ ಜ್ಞಾನವನ್ನು ಕೊಡಬೇಕಾದ್ದು, ಧರ್ಮ ಮಾರ್ಗದಲ್ಲಿ ಅವರ ಪ್ರೇರೇಪಣೆ ಮಾಡಬೇಕಾದ್ದು ಅದು ಅವರ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ಮಹಾಂತಹ ಪುರಾಕಿಲ ಯೋಗಿನೋ ನಿಸ್ಸಂಗಾಪಿ ಮಹಾಂತೋ ದತ್ತಾತ್ರೇಯಾದಯ ಜಗದುಪಕರಣಾಯ ರಾಜ್ಯಾನಸ ಅಲಂಕಾರ ಬಭೂವು. ಹಿಂದೆಲ್ಲ ಮಹಾತ್ಮರಾದ ದತ್ತಾತ್ರೇಯ ಅಂದರೆ ಅತ್ರಿ ಋಷಿಗಳ ಮಗ, ಅತ್ರಿ ಅನಸೂಯೆಯರ ಮಗನಾಗಿ ಭಗವಂತ ಬಂದ ದತ್ತಾತ್ರೇಯ. ಆತ ಕಾರ್ತಿವೀರ್ಯಾರ್ಜುನನ ರಾಜನ ಆಸ್ಥಾನದ ಒಳಗೆ ಧರ್ಮ ಗುರುವಾಗಿದ್ದ. ಕಾರ್ತಿವೀರ್ಯಾರ್ಜುನನಿಗೆಲ್ಲ ಪಾಠ ಹೇಳಿದವರು, ಹೇಗಿರಬಾರ್ದು. ಹೀಗಾಗಿ ಭಗವಂತನೇ ತಾನು ಅವಧೂತನಾಗಿ ಬಂದಾಗ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ರಾಜರ ಬಳಿ ಗುರುಗಳಾದವರು ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತು ನಾವು ಶಾಸ್ತ್ರದಲ್ಲಿ ನೋಡುವಾಗ, ಇತಿಹಾಸವನ್ನು ನೋಡುವಾಗ, ನರಹರಿ ತೀರ್ಥರು ಕಳಿಂಗ ದೇಶದ ಪ್ರಧಾನಮಂತ್ರಿಗಳಾಗಿ ಕೆಲವು ಕಾಲ ಅವರು ಕೂಡ ರಾಜರಾಗಿ ಇಡೀ ಕಳಿಂಗ ದೇಶವನ್ನೇ ಆಡಳಿತ ನಡೆಸಿದ್ದಾರೆ. ಆಚಾರ್ಯರಿಂದ ಅನುಗ್ರಹಿತರಾಗಿ ಸನ್ಯಾಸಿಗಳಾದ ಮೇಲೆ ರಾಜರಾಗಿದ್ದಾರೆ, ರಾಜ್ಯದ ಆಡಳಿತವನ್ನು ನೋಡಿಕೊಂಡಿದ್ದಾರೆ. ಶೋಭನ ಭಟ್ಟರು ಕೂಡ ಆಗಿನ ಕಾಲದ ಗೋದಾವರಿ ನದಿ ತೀರದಲ್ಲಿರ್ತಕ್ಕಂಥ ರಾಜ್ಯದ ಒಳಗೆ ಮಂತ್ರಿ ಸ್ಥಾನದಲ್ಲಿದ್ದರು, ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದರು, ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು. ಅವರೆಲ್ಲರೂ ಕೂಡ ರಾಜಕೀಯ ಧರ್ಮ ಎರಡು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋದವರು. ಅದರಿಂದ ಜ್ಞಾನ ಬಲ ಅದನ್ನು ಗುರುಗಳಾದವರು ಕೊಡಬೇಕು. ಬಾಹುಬಲ ರಾಜರ ಕೈಲಿರುತ್ತೆ, ಆ ಬಾಹುಬಲದ ರಕ್ಷಣೆಗೆ ಜ್ಞಾನ ಬಲದ ಅತ್ಯವಶ್ಯಕತೆ ಇದೆ ಅಂಥೇಳಿ ಜ್ಞಾನ ಸಂಕೇತರಾದವರು ಬ್ರಾಹ್ಮಣರು, ಅದರಲ್ಲಿಯೂ ಯತಿಶ್ರೇಷ್ಠರು ಮುಖ್ಯ. ರಾಜ ಮಹಾರಾಜರುಗಳಿಗೆ ಮಾರ್ಗದರ್ಶನ ಮಾಡ್ತಾ ನೀವು ಪ್ರಮುಖವಾದ ಪಾತ್ರ, ಸಮಾಜ ಸುಧಾರಣೆಯ ಒಳಗೆ ನಿಮ್ಮದು ಪ್ರಮುಖವಾದ ಪಾತ್ರ ಆಗಬೇಕು ಅಂತ ಶ್ರೀಪಾದರಾಜರು ತಮ್ಮ ಶಿಷ್ಯರಾದ ವ್ಯಾಸರಾಜರಿಗೆ ಉಪದೇಶ ಮಾಡಿದ್ದಾರೆ. ಇಡೀ ಇತಿಹಾಸ ಕಂಡಂಥ ಸುಪ್ರಸಿದ್ಧ ದೊರೆ ವಿಜಯನಗರದ ಅರಸು ಕೃಷ್ಣದೇವರಾಯ, ಅವನ ಕಾಲದಲ್ಲಿ ಬಂದಂತಹ ಬೇರೆ ಬೇರೆ ದೇಶದ ಯಾತ್ರಿಕರು ತಮ್ಮ ಸಂಕಲನದಲ್ಲಿ ಬರೆಯುವಾಗ ಕೃಷ್ಣದೇವರಾಯ ಯುದ್ಧ ಮಾಡುವ ಪ್ರಸಂಗದಲ್ಲಿ, ಕೃಷ್ಣದೇವರಾಯ ಶತ್ರುಗಳ ಜೊತೆ ಯುದ್ಧ ಮಾಡುವಂತಹ ಪ್ರಸಂಗದಲ್ಲಿ, ಯುದ್ಧ ಭೂಮಿಯಲ್ಲಿ
ತಲೆಯಲ್ಲಿ ದೇವರ ಪೆಟ್ಟಿಗೆಯನ್ನು ಹೊತ್ತಂತಹ ಒಬ್ಬ ಸನ್ಯಾಸಿಗಳನ್ನು ನಾವು ಕಂಡ್ವಿ. ಆ ಸನ್ಯಾಸಿಗಳ ಬಳಿಗೆ ಯುದ್ಧದಲ್ಲಿ ಮಧ್ಯದಲ್ಲಿ ಹೋಗಿ ಅನೇಕ ಸಲಹೆಗಳನ್ನು ಕೃಷ್ಣದೇವರಾಯ ಕೇಳ್ತಿದ್ದ ಅಂತ ಅವರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. ಆ ಸನ್ಯಾಸಿಗಳು ಯಾರಂದರೆ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ವ್ಯಾಸರಾಜರ ಒಂದು ಆ ಉನ್ನತವಾದಂಥ ಧರ್ಮದೃಷ್ಟಿ ಇದ್ದದ್ದಕ್ಕಾಗಿಯೇ ಇತಿಹಾಸ ಇವತ್ತೂ ಕೂಡ ಕೃಷ್ಣದೇವರಾಯನನ್ನು ಮರೆತಿಲ್ಲ. ಕೃಷ್ಣದೇವರಾಯನ ಕಾಲವನ್ನು ಸುವರ್ಣಯುಗ ಅಂತ ಕರೆದರು. ಅವನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಳಗೆ ಇವತ್ತು ನಾವೇನು ಈ ಕಡಲೆಕಾಯಿ ಪರಿಶೀಲ್ ದಾರಿಲಿ ಕಡಲೆಕಾಯಿ ವ್ಯಾಪಾರ ಮಾಡೋದು ನೋಡಿದ್ದೀವಿ, ಇದರಂತೆ ಮುತ್ತು ರತ್ನ ಪಚ್ಚೆ ಮರಕತ ಗೋಮೇಧಿಕ ಪುಷ್ಯರಾಗ ವೈಡೂರ್ಯ ಬಂಗಾರವನ್ನು ರಸ್ತೆಯ ಇಕ್ಕೆಲಗಳಲ್ಲಿ ಮಾರಾಟ ಮಾಡ್ತಿದ್ರು. ಇವತ್ತು ನೀವೆಂಥ ಸೇಫ್ಟಿ ರೂಮಲ್ಲಿ ಅಂಥವನ್ನು ಮಾರಾಟ ಮಾಡ್ತಿದ್ರು, ರಾತ್ರೋರಾತ್ರಿ ಭೂಮಿನೇ ಕೊರೆದು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಇಂಥ ಕಳ್ಳರ ಕಾಟ. ಆ ಕಳ್ಳರೇ ಇರಲಿಲ್ಲ, ಯಾರು ಕಳ್ಳರೇ ಇಲ್ಲ, ಯಾಕೆ ರಾಜ ಆಗಿದ್ದ. ಈಗ ಕಳ್ಳರೇ ರಾಜರಾಗೋಗ್ಬಿಟ್ಟಿರೋದ್ರಿಂದ, ರಾಜರೆಲ್ಲ ಕಳ್ಳರ ಥರನೇ ಇರೋದರಿಂದ ಮತ್ತೇನು ಮಾಡಬೇಕಾದ್ದೇ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ಸ್ವತಃ ಭಗವಂತನಾದ ನಾರಾಯಣ ದತ್ತಾತ್ರೇಯ ರೂಪದಿಂದ ಕಾರ್ತಿವೀರ್ಯಾರ್ಜುನನ ಆಸ್ಥಾನದಲ್ಲಿ ಮಾರ್ಗದರ್ಶನ ಮಾಡ್ತಾ ಅವನಿದ್ದ ಅನ್ನೋದು ಪುರಾಣ ಪ್ರಸಿದ್ಧ. ಆದಮೇಲೆ ಭಗವಂತನ ಈ ಆದರ್ಶವನ್ನು ನಾವು ಇಟ್ಕೊಳ್ಬೇಕು. ನಿಮ್ಮಿಂದ ಸಮಾಜಕ್ಕೆ ದೊಡ್ಡ ಉಪಕಾರ ಆಗಲಿಕ್ಕಿದೆ. ವ್ಯಾಸರಾಜರಿಂದ ಎಷ್ಟು ಉಪಕಾರ ಆಯಿತು ಅವರ ಕಥೆಯನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಸಾವಿರಾರು ಜನಕ್ಕೆ ಅನ್ನಕ್ಕೆ ಕಾರಣ ಮಾಡಿದ್ದಾರೆ ವ್ಯಾಸರಾಜರು. ಅವರು ತೋಡಿಸಿದ ವ್ಯಾಸ ಸಮುದ್ರ ಎಂಥ ಅದ್ಭುತವಾದದ್ದು. ಅನೇಕ ಎಕರೆಗಟ್ಟಲೆ ಗದ್ದೆಗೆ ಒಳ್ಳೆ ನೀರಾವರಿಯನ್ನು ವ್ಯಾಸರಾಜರ ಆಗಿನ ಕಾಲದಲ್ಲಿ ಮಾಡಿಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದರಾಜರ ಈ ಕೆಲವು ದಿವ್ಯವಾದ ಸಂದೇಶಗಳು ಅವರು ಕೇವಲ ಹಿತೋಕ್ತಿ ಆಗದೆ ಅವರ ಜ್ಞಾನ ದೃಷ್ಟಿಯಿಂದ, ಶ್ರೀಪಾದರಾಜರ ಭವಿಷ್ಯದ ಜ್ಞಾನ ದೃಷ್ಟಿಯಿಂದ ವ್ಯಾಸರಾಜರ ಭವಿಷ್ಯದ ಕಥನ ಅದಾಗಿದೆ. ಅವರು ತಮ್ಮ ಕೀರ್ತನೆಯಲ್ಲಿ ಶ್ರೀಪಾದರಾಜರು ತಮ್ಮದೊಂದು ಕೀರ್ತನೆ ವ್ಯಾಸರಾಜರನ್ನು ಕೊಂಡಾಡ್ತಾ ಹೇಳ್ತಾರೆ, ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು. ಏನು? ವ್ಯಾಸರಾಜರ ಸನ್ಯಾಸದ ಇರುವ ಅವರ ಸನ್ಯಾಸದ ಚರ್ಯೆ. ವ್ಯಾಸರಾಜರು ಸ್ವಾಮಿಗಳಾಗಿ ಹೇಗಿದ್ದರು? ಬೆಳಗಾತಿ ಏನು ಮಾಡ್ತಿದ್ರು, ಮಧ್ಯಾಹ್ನ ಏನು ಮಾಡ್ತಿದ್ರು, ಸಾಯಂಕಾಲ ಏನು ಮಾಡ್ತಿದ್ರು, ಪೂಜೆ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಮಾಡ್ತಿದ್ರು, ಪಾಠ ಹೇಗೆ ಮಾಡ್ತಿದ್ರು, ಗುರುಗಳಿಗೆ ಯಾವಾಗ ದರ್ಶನ ಕೊಡ್ತಿದ್ರು, ಗುರುಗಳಿಗೆ ಹೇಗೆ ಮಾಡಿದ್ರು, ಇದನ್ನೆಲ್ಲ ಯಾರು ಹೇಳಬೇಕು? ಈ ನಾಲ್ಗೆ, ಚಾಡಿ ಹೇಳೋ ನಾಲ್ಗೆ, ಎಂಜಲ್ ಸೋರೋ ನಾಲ್ಗೆ, ಇದರೊಳಗೆಲ್ಲ ವ್ಯಾಸರಾಜರ ಮಹಿಮೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಾಸರಾಜರ ಗುರುಗಳು ಕೊಂಡಾಡ್ತಾರೆ. ಹಾಗಾದ್ರೆ ಯಾರು ಕೊಂಡಾಡಬೇಕು? ಅದು ವ್ಯಾಸರಾಜರ ಮಹಿಮೆಯನ್ನು ಹೇಳಬೇಕಂದ್ರೆ 2000 ನಾಲಿಗೆ ಇರುವ ಶೇಷದೇವರೇ ಬೇಕು. ಸಾಸಿರ ಜಿಕ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ಅಂತ. ಮಿಕ್ಕಾದವರಿಗೆ ಅವರ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹತ್ತಿರದಿಂದ ಕಂಡಂತಹ ಯೋಗ್ಯತೆಯನ್ನು ಅರಿತ 12 ವರ್ಷಗಳಷ್ಟು ದೀರ್ಘಕಾಲ ತಮ್ಮಲ್ಲೇ ಶಿಷ್ಯರಾದ ವ್ಯಾಸರಾಜರನ್ನು ಗುರುಗಳಾದ ಶ್ರೀಪಾದರಾಜರು ಹೀಗೆ ಕೊಂಡಾಡ್ತಾ ಇದ್ದಾರೆ ಅಂದರೆ ವ್ಯಾಸರಾಜರ ಅದ್ಭುತ, ಅವರ ಮಹಿಮಾ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವ್ಯಾಸರಾಜರು ಹೊರಟ್ರಂತೆ ವಿಜಯನಗರದ ಕಡೆಗೆ. ಏನು ಶ್ರೀನಿವಾಸ ದೇವರ ಪೂಜೆ ಮಾಡಬೇಕು, ವೀರ ನರಸಿಂಹ ಕರೆದಿದ್ದಾನೆ, ಹೊರಟಿದ್ದಾರೆ. ಹೀಗೆ ದಾರಿಯಲ್ಲಿ ಹೋಗುವಾಗ ಒಂದು ಅದ್ಭುತವಾದ ಘಟನೆ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ವ್ಯಾಸರಾಜರು ಒಂದು ಕಡೆ ಸ್ನಾನ ಮಾಡಿದ್ದಾರೆ, ಅಹನೀಕ ಮುಗಿಸಿದ್ದಾರೆ. ಅದಾದಮೇಲೆ ಪ್ರಣವ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಅಷ್ಟೊತ್ತಿಗೆ ಬ್ರಾಹ್ಮಣ ದಂಪತಿಗಳಿಬ್ಬರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ವ್ಯಾಸರಾಜರು ಕಣ್ಣು ಬಿಟ್ಟರು, ಏನು ಅಂತ ವಿಚಾರ ಮಾಡಿದ್ರು. ಆ ಬ್ರಾಹ್ಮಣ ದಂಪತಿಗಳು ಅಳ್ತಾ ಇದ್ದಾರೆ. ನಮ್ಮ ಮಗ ಇತ್ತೀಚೆಗಷ್ಟೇ ಮುಂಜಿ ಮಾಡಿದ್ವಿ, 12 ವರ್ಷದ ಬಾಲಕ, ಸಮಿತ್ತು ತರಲಿಕ್ಕೋಸ್ಕರ ಹೋಗಿದ್ದ. ಆದರೆ ಬರುವಾಗ ಒಂದು ಘಟಸರ್ಪ ಕಚ್ಚಿ ಅವನು ಸತ್ತಿದ್ದಾನೆ. ದಯಮಾಡಿ ನಮ್ಮನ್ನು ಉದ್ಧಾರ ಮಾಡಿರಿ. ನಿಮ್ಮಂಥ ಅಪೂರ್ವ ವ್ಯಕ್ತಿಗಳ ದರ್ಶನ ಆಗಿದ್ದು, ಮಹಾನ್ವಿತರ ದರ್ಶನ ಆಗಿದ್ದು ನಮ್ಮ ಪುಣ್ಯ. ದಯಮಾಡಿ ತಮಾಕರಣೆ ತಸ್ಯ ಚೇತ ಕಿಮಿದಿಂಜಿಂದ ಯದಾವಲಂಬೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಿ ಆ ಮಗುನ ಕರ್ಕೊಂಡು ಬನ್ನಿ ಅಂದರು. ಕರ್ಕೊಂಡು ಬಂದಾಗ
ಏನು ಬೇರೆ ಏನು ವಿಶೇಷ ಮಾತಿಲ್ಲ, ಕಥೆ ಇಲ್ಲ. ವ್ಯಾಸರಾಜರು ಕೈಯಲ್ಲಿ ಉದಕವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಭಿಮಂತ್ರಣ ಮಾಡಿ ಮಗುವಿನ ಮೇಲೆ ಹಾಕಿಬಿಟ್ಟಿದ್ದಾರಷ್ಟೇ. ಒಂದೇ ಕ್ಷಣ ಪ್ರೋಕ್ಷಣೆ ಮಾಡಿದ್ದೇ ತಡ. ಸತ್ತ ಮಗು ನಿದ್ರೆ ಮಾಡುವವ ಎಚ್ಚೆತ್ತವನಂತೆ ಎದ್ದು ಕುಳಿತಿದ್ದಾನೆ. ದಂಪತಿಗಳಿಗೆ ಬಹಳ ಆನಂದ ಆಯಿತು. ಇಡೀ ಜೀವನವನ್ನು ಪ್ರಾಣದೇವರ ಅವತಾರೀಭೂತರಾದ ಆಚಾರ್ಯರ ಸತ್ಸಿದ್ಧಾಂತಕ್ಕೆ ಮುಡುಪಿಟ್ಟ ವ್ಯಾಸರಾಜರಿಗೆ 732 ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡುವ ಯೋಗ್ಯತೆ ಉಳ್ಳ ವ್ಯಾಸರಾಜರಿಗೆ ಆ ಪ್ರಾಣದೇವರ ಅನುಗ್ರಹ ಎಷ್ಟಿರಬೇಡ. ಹೀಗಾಗಿ ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ. 732 ಪ್ರತಿಷ್ಠೆ ಮಾಡೋದು ದೊಡ್ಡದಲ್ಲ, ಇಲ್ಲಿ ಪ್ರಾಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಮಧ್ವಾಚಾರ್ಯರು ಸ್ವತಃ ಪ್ರಾಣದೇವರು. ಎಲ್ಲ ಮೃತಪ್ರಾಯರಾದವರನ್ನು ಕೃಷ್ಣಾಮೃತ ಮಹಾರ್ಣವ ಕೊಟ್ಟು ಉದ್ಧಾರ ಮಾಡಿದಂತೆ ಹನುಮಂತನನ್ನು 732 ಪ್ರಾಣದೇವರುಗಳನ್ನು ಪ್ರತಿಷ್ಠೆ ಮಾಡುವ ವ್ಯಾಸರಾಜರು ಕೂಡ ಆ ಹುಡುಗನ ದೇಹದ ಒಳಗೆ ಪ್ರಾಣವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ನಾವು ಪ್ರಾಣದೇವರ ಯಾರು ಹಿಡಿತಾ ಇದ್ದಾರೆ ನಾವು ಅವ್ರದ್ದು ರಾಮಾಯಣದಲ್ಲಿ ಕೇಳ್ತೇವೆ. ಎಲ್ಲ ಕಪಿಗಳು ಮೂರ್ಛಾಕ್ರಾಂತರಾಗಿ ಬಿದ್ದಾಗ ಎಷ್ಟೋ ಜನ ಕೈಕಾಲು ಕಳ್ಕೊಂಡಾಗ ರಾಮಾಯಣದಲ್ಲಿ ಅವರ ಎಲ್ಲರಿಗೆ ತ್ರಾಣವನ್ನು ಕೊಟ್ಟವರೇ ಈ ಪ್ರಾಣದೇವರು. ಆ ಪ್ರಾಣದೇವರನ್ನು ಇಷ್ಟು ಒಲಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಮಗುವಿಗೆ ಅವರು ಹಾಕಿದ ನೀರು ದೊಡ್ಡ ಔಷಧಿಯಂತೆ ಆಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ಮಹಿಮೆಯನ್ನು ತೋರಿಸಿ ಮತ್ತೆ ವ್ಯಾಸರಾಜರು ನರಸಿಂಹರಾಜನ ಪ್ರಾರ್ಥನಾನುಸಾರವಾಗಿ ಅವನ ಜೊತೆ ಹೊರಟಿದ್ದಾರೆ. ನರಸಿಂಹರಾಜ ಬಹಳ ಬೇಗ ಹೋಗಿ ಊರಿಗೆ ಬರುವಂತಹ ಸನ್ಯಾಸಿಗಳನ್ನು ಸ್ವಾಗತ ಮಾಡಬೇಕು ಅಂತ ಅನೇಕ ವೈಭವದ ವ್ಯವಸ್ಥೆ ಮಾಡಿದ್ದಾನೆ. ದಾರಿ ಉದ್ದಕ್ಕೂ ಅವರು ನಡೆದಂಥ ಈ ಮಹಿಮೆಯೆಲ್ಲ ಕಂಡ ಆ ರಾಜ ಅಂದ್ಕೊಂಡ, ನನ್ನ ಭಾಗ್ಯದ ಬಾಗಿಲು ಇವತ್ತು ತೆಗಿತಾ ಇದೆ. ಅವನು ವ್ಯಾಸರಾಜರಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ, ಇದು ಒಂದು ಒಳ್ಳೆ ಸುವ್ಯವಸ್ಥಿತ ಆಗುವ ತನಕ ತಾವೇ ಶ್ರೀನಿವಾಸನ ಈ ಪೂಜಾ ಕೈಂಕರ್ಯವನ್ನು ನೋಡ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ವ್ಯಾಸರಾಜರು ಸಂಚಾರ ಕ್ರಮದಲ್ಲಿ ಹೊರಟಾಗ ಪ್ರತಿನಿತ್ಯ ಅವರ ಒಬ್ಬ ಶಿಷ್ಯ, ವ್ಯಾಸರಾಜರ ಒಬ್ಬ ಶಿಷ್ಯ ಸಾಯಂಕಾಲದ ಹೊತ್ತು ಭಾಗವತವನ್ನು ಒಳ್ಳೆ ಕಂಠದಲ್ಲಿ ಹಾಡ್ತಿದ್ದಂತೆ. ವ್ಯಾಸರಾಜರು ಭಾಗವತದ ವಾಕ್ಯಕ್ಕೆ ಅನೇಕ ರೀತಿಯ ಅರ್ಥ ಪರಂಪರೆಯನ್ನೇ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ವಚನ ಮತ್ತು ವಾಚನ, ಶಿಷ್ಯ ವಾಚನ, ಗುರುಗಳಾದ ವ್ಯಾಸರಾಜರು ವಚನವನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಸುಮಧ್ವ ವಿಜಯದಲ್ಲಿಯೂ ಆಚಾರ್ಯರ ಕಥೆಯನ್ನು ಕೇಳುವಾಗ ಋಷಿಕೇಶ ತೀರ್ಥರು ಫಲಿಮಾರು ಮಠದ ಮೂಲ ಯತಿಗಳು, ಆಚಾರ್ಯರ ಶಿಷ್ಯರು, 8 ಜನ ಸನ್ಯಾಸಿಗಳಲ್ಲಿ ಅವರು ಒಬ್ಬರು. ಅಂತಹ ಋಷಿಕೇಶ ತೀರ್ಥರು ಆಚಾರ್ಯರ ಸಂಚಾರ ಕ್ರಮದಲ್ಲಿ ಪ್ರತಿನಿತ್ಯ ಅವರು ಭಾಗವತ ಹೇಳೋರಂತೆ. ಋಷಿಕೇಶ ತೀರ್ಥರು ಗಾನ ಮಾಡೋದು, ಆ ಗಾನಕ್ಕೆ ಮಧ್ವಾಚಾರ್ಯರು ಅರ್ಥ ಹೇಳೋದು, ಈ ಕ್ರಮ ಇರ್ತಿತ್ತಂತೆ. ಅದನ್ನೇ ವ್ಯಾಸರಾಜರು ಕೂಡ ತಮ್ಮ ಸಂಚಾರದಲ್ಲಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ವ್ಯಾಸರಾಜರು ಭಾಗವತಕ್ಕೆ ಅವರದ್ದು ಯಾವುದೇ ವಿಧವಾದ ವ್ಯಾಖ್ಯಾನವಾಗಲಿ ಏನೂ ಇಲ್ಲ, ಆದರೂ ನಿತ್ಯದಲ್ಲಿ ಭಾಗವತದ ಪ್ರವಚನವನ್ನು ಅವರು ರೂಢಿಸಿಕೊಂಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ. ವ್ಯಾಸರಾಜರು ವಿಜಯನಗರದ ಕಡೆ ಬಂದಿದ್ದಾರೆ ಅಂತ ಗೊತ್ತಾದಾಗ, ಈ ನರಸಿಂಹರಾಜನ ಪ್ರಾರ್ಥನಾನುಸಾರವಾಗಿ ಬಂದಾಗ ಅನೇಕ ಜನ ವಿದ್ವಾಂಸರು ನಿತ್ಯದಲ್ಲಿ ಬಂದು ವ್ಯಾಸರಾಜರ ಜೊತೆ ವಾದವನ್ನು ಮಾಡ್ತಕ್ಕಂಥದ್ದು. ಹೀಗೆ ವಾದ ಮಾಡಿ 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 ಒಬ್ಬರಿಗೂ ಜಯ ಅಂತಿಲ್ಲ, ಬಂದವರೆಲ್ಲ ಸೋಲ್ಲೇಬೇಕು. ಅಂತಹ ಅದ್ಭುತವಾದ ವೈದುಷ್ಯ ವ್ಯಾಸರಾಜರದು. ಯಾವುದೇ ಗ್ರಂಥ ತಗೊಳ್ಳಿ, ಯಾವುದೇ ನ್ಯಾಯ, ವೇದಾಂತ, ವ್ಯಾಕರಣ, ನಿರುಕ್ತ, ಛಂದಸ್ಸು ಏನು ಕೇಳ್ತೀರಿ, ಯಾವುದರಲ್ಲಿ ಕೇಳ್ತೀರಿ ಅದರೊಳಗೆ ತಲಸ್ಪರ್ಶಿಯಾದಂತಹ ಜ್ಞಾನದ ಭಂಡಾರ ವ್ಯಾಸರಾಜರು. ಕೆಲವರಿಗೆ ಬಹಳ ಬೇಸರ ಆಯಿತು, ಏನು ಮಾಡಬೇಕು, ಏನು ಮಾಡಿದ್ರೂ ಕೂಡ ಈ ವ್ಯಾಸರಾಜರು ಸೋಲ್ತಾ ಇಲ್ವಲ್ಲ ಅಂತ ವಿಚಾರ ಮಾಡಿ ಆಗಿನ ಕಾಲದಲ್ಲಿ ಒಬ್ಬ ಪರವಾದಿ, ಸರ್ವೇ ಭಟ್ಟಮುಖ್ಯಾ ಸರ್ವೇ ದುರ್ವಾದಿನಃ ಮನೀಷಿಣ ಭಗವತ ತೇನ ತಪಸ್ವಿನ ವ್ಯಾಸಯೋಗಿನ ಪ್ರಸಂಗಾದಿವ
ಸ್ವಯಮೇವ ಮಹೀಪತಿಂ ಜಲ್ಪಕಥಾರಂಭಣ. ಆ ಕಾಲಕ್ಕೆ ಬಸವ ಭಟ್ಟ ಅಂತ ಒಬ್ಬಿರ್ತಕ್ಕಂಥವನು, ಅವನನ್ನು ಕರೆಸಿದ್ದಾರೆ. ಅವನನ್ನೇ ಮುಂದಿಟ್ಟು ಏನಾದರೂ ಮಾಡಿ ಇವರನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಬಸವ ಭಟ್ಟನದು ಕೂಡ ಈ ವ್ಯಾಸರಾಜರ ಮುಂದೆ ಏನೂ ನಡೆದಿಲ್ಲ. ಅದಕ್ಕಿಂತ ವಿಶೇಷ ಅಂದರೆ, ಯಾರು ವ್ಯಾಸರಾಜರ ಮುಂದೆ ಸೋತ್ರೆ ಗೆದ್ರಿ ಏನು ಬರಬೇಕು ಅದಕ್ಕೆ ಡಬಲ್ ಬರ್ತಿತ್ತು. ಆದರೆ ಸೋಲೋದು ಸೌಭಾಗ್ಯವೇ. ಈ ಕೆಲವು ಸತಿ ಕ್ರಿಕೆಟಲ್ಲಿ ಏನಂದರೆ ಸೋತ್ರು ಜೋಬ್ ತುಂಬತ್ತೆ, ಗೆದ್ದರು ಜೋಬ್ ತುಂಬತ್ತೆ. ಇದು ಮೋಸದ ಆಟ, ಅದು ನ್ಯಾಯಬದ್ಧವಾದ ಆಟ. ಅಲ್ಲಿ ಯಾರು ವಾದದಲ್ಲಿ ಸೋತರೂ ಕೂಡ ಅದು ವಿದ್ವಾಂಸರಿಗೆ ಮರ್ಯಾದೆ ಮಾಡಬೇಕು ಅಂತ ವ್ಯಾಸರಾಜರು ಕೈತುಂಬಿ ಬಹುಮಾನ ಕೊಡ್ತಿದ್ರಂತೆ. ಬೇಕಾದಷ್ಟು ಅವರಿಗೆ ಸನ್ಮಾನವನ್ನು ಮಾಡಿ ವ್ಯಾಸರಾಜರು ಕಳಿಸ್ತಿದ್ರಂತೆ. ಹೀಗಾಗಿ ಅದು ಒಂದು ದೊಡ್ಡ, ವ್ಯಾಸರಾಜರ ಮುಂದೆ ಹೋಗಿ ಸೋಲೋದು ಒಂದು ದೊಡ್ಡದೇ. ಹೀಗಾಗಿ ಎಲ್ಲ ಅನೇಕ ಜನ ಬರ್ತಾ ಇದ್ದಾರೆ. ಈ ಕಾಲದಲ್ಲಿ ಒಮ್ಮೆ ವ್ಯಾಸರಾಜರ ಜೊತೆಗೆ 18 ದಿನಗಳ ಕಾಲ ಒಂದು ವಾಕ್ಯಾರ್ಥ ನಡೆದಿದೆಯಂತೆ. ಅದು ಒಂದು ಚಿಂತಾಮಣಿ ಅಂತ ಒಂದು ಗ್ರಂಥ, ಗಂಗೇಶೋಪಾಧ್ಯಾಯ ಅಂತ ಆತ ರಚನೆ ಮಾಡಿರ್ತಕ್ಕಂಥದ್ದು. ವ್ಯಾಸರಾಜರ ಒಂದು ವಿಚಿತ್ರ ಅವರ ಜ್ಞಾನದ್ದು ಮಹಿಮಾ ಅಂದರೆ, ಅವರು ಆಚಾರ್ಯರ ಗ್ರಂಥಗಳನ್ನು ಮಾತ್ರ ಓದಿದ್ದಲ್ಲ. ಅವರು ಆಚಾರ್ಯರ ಸರ್ವಮೂಲ, ಜೈತೀರ್ಥ ಶ್ರೀಮನ್ಯಾಯ ಸುಧೆ, ತತ್ವಪ್ರಕಾಶಿಕ ಇಷ್ಟು ಮಾತ್ರ ಓದಿದ್ದಲ್ಲ. ಅವರು ಬೇರೆ ಬೇರೆ ಮತದವರು ಏನೇನು ಪುಸ್ತಕ ಬರೆದಿದ್ದಾರೆ ಆ ಎಲ್ಲ ಪುಸ್ತಕ ಓದ್ಬಿಟ್ಟಿದ್ರು. ಅವರು ಓದದೆ ಉಳಿದ ಪುಸ್ತಕಗಳೇ ಇಲ್ಲ ಅಂತ ಪರವಾದಿಗಳು ಹೇಳ್ತಿದ್ರಂತೆ. ಅವರು ವ್ಯಾಸರಾಜರು ಓದದೇ ಇರುವ ಪುಸ್ತಕವೇ ಇಲ್ಲಂತೆ. ಹೀಗಾಗಿ ಯಾರೇ ಪ್ರತಿವಾದಿ ಯಾವುದೇ ಗ್ರಂಥ ಹಿಡ್ಕೊಂಡು ವ್ಯಾಸರಾಜರ ಮುಂದೆ ಬಂದರೂ ಕೂಡ ವ್ಯಾಸರಾಜರು ಅದರ ಒಳಗೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ತಲಸ್ಪರ್ಶಿ ಜ್ಞಾನವನ್ನು ತೋರಿಸ್ತಾ ಇದ್ರಂತೆ. ವ್ಯಾಸರಾಜರ ಕಾಲದಲ್ಲಿ ಚಿಂತಾಮಣಿ ಎನ್ನುವಂತಹ ಒಂದು ತತ್ವಚಿಂತಾಮಣಿ ಅಂತ, ಅದರ ಮೇಲೆ ಅದು ನ್ಯಾಯ ಮತ, ಅದು ಅನೇಕ ನ್ಯಾಯ ಗ್ರಥಿತವಾಗಿರ್ತಕ್ಕಂಥ ಗ್ರಂಥ, ಗಂಗೇಶೋಪಾಧ್ಯಾಯ ಮಾಡಿರ್ತಕ್ಕಂಥದ್ದು ಅದರ ಮೇಲೆ ನಡೆದರೆ ವ್ಯಾಸರಾಜರು ಅತ್ಯದ್ಭುತವಾಗಿ ಅದರ ಮೇಲೆ ವಾಕ್ಯಾರ್ಥವನ್ನು ಮಾಡಿದ್ದಾರೆ. ಇವರ ವಾಕ್ಯಾರ್ಥವನ್ನು ಕೇಳಿದ ಜನ ಎಲ್ಲ ಮೂಕ ವಿಸ್ಮಿತರಾಗಿ, ತಾವು ವಾದಕ್ಕೆ ಬಂದವರು, ನಾವು ಪರವಾದಿಗಳು, ನಾವು ಬೇರೆ ಮತದವರು ಅನ್ನೋದು ಮರೆತು ಎರಡೂ ಕೈಗಳನ್ನು ತಲೆಯಲ್ಲಿ ಜೋಡಿಸಿ ವ್ಯಾಸರಾಜರನ್ನು ಹೊಗಳ್ತಾ ಇದ್ರಂತೆ. ಏನಂತ ಹೊಗಳ್ತಿದ್ರು ಅಂದರೆ, ವ್ಯಾಸಯೋಗಿ ಚರಿತೆಯಲ್ಲಿ ಆತ ವರ್ಣನೆ ಮಾಡ್ತಾನೆ, ಈ ವ್ಯಾಸರಾಜರು ಅಂತ ಏನು ನಮ್ಮ ಮುಂದೆ ಕೂತು ಪಾಠಪ್ರವಚನ ಮಾಡ್ತಾ ಇದ್ದಾರೆ, ಇವರು ವ್ಯಾಸರಾಜರಲ್ಲ, ಸ್ವಯಂ ಬ್ರಹ್ಮದೇವರೇ ಕೂತಿದ್ದಾರೆ. ಆ ಮೇಲಿರುವ ಬ್ರಹ್ಮನಿಗೆ 4 ತಲೆ, ಅದರಲ್ಲಿ 3 ತಲೆ ತೆಗೆದಿಟ್ಟು ಒಂದೇ ತಲೆ ತಗೊಂಡು ಭೂಲೋಕಕ್ಕೆ ಬಂದಿದ್ದಾರೆ ಅಂತ ಹೀಗೆ ವ್ಯಾಸರಾಜರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ಬಗೆಯ ವಾದ ಪ್ರಸಂಗ ಅನೇಕ ಬಾರಿ ಅಲ್ಲಿ ನಡೀತಿತ್ತಂತೆ. ರಾಜ ಯಾವ ಯಾವ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಂಡ್ರೂ ವ್ಯಾಸರಾಜರು ಮಾಡುವಂಥ ವಾದ ಪ್ರತಿವಾದವನ್ನು ಮಾತ್ರ ಎಂದೂ ತಪ್ಪಿಸ್ತಿರ್ಲಿಲ್ಲಂತೆ. ಒಂದು ವಾದ ನಡೆಯುತ್ತೆ ಅಂದರೆ ಅದರ ಅಧ್ಯಕ್ಷತೆ ತಾನೇ ಸಭಾಧ್ಯಕ್ಷನಾಗಿ ಕೂತು ವಾದಕ್ಕೆ ಮನ್ನಣೆ ಕೊಡ್ತಿದ್ದಂತೆ ನರಸಿಂಹರಾಜ. ಮುಂದೆ ಆ ನರಸಿಂಹ ಭೂಪತಿ ಬಹಳವಾಗಿ ವ್ಯಾಸರಾಜರನ್ನು ಕೊಂಡಾಡಿದ್ದಾನೆ. ಅವನು ಸ್ವರ್ಗಸ್ಥನಾದಾಗ ಅವನ ತಮ್ಮರಾಯ ಅಂತ ಅವನು ಪಟ್ಟಾಭಿಷಿಕ್ತನಾದ. ಅವನಿಗೂ ಕೂಡ ವ್ಯಾಸರಾಜರು ರಾಜಗುರುಗಳಾಗಿದ್ದಾರೆ. ಹೀಗೆಲ್ಲ ಇರುವಾಗ ಹಿಂದೆ ಹೇಳಿದ ಹಾಗೆ ಚಂದ್ರಗಿರಿ ಅಲ್ಲಿ ಶ್ರೀನಿವಾಸನ ಪೂಜಾ ಕೈಂಕರ್ಯಕ್ಕಾಗಿ ವ್ಯಾಸರಾಜರು ಹೋಗಿದ್ದಾರೆ. ಶ್ರೀನಿವಾಸ ಅಂದರೆ ಸ್ವತಃ ಭಗವಂತನೇ, ಯಾವುದೇ ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಮತ್ಸ್ಯಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮಕೃಷ್ಣ, ಬುದ್ಧ, ಕಲ್ಕಿ ರೂಪಗಳೇನಿದೆ ಅದೇ ಭಗವಂತನೇ ಶ್ರೀನಿವಾಸನಾಗಿ ಬಂದಿದ್ದಾನೆ. ಶ್ರೀನಿವಾಸ ಅನ್ನೋದು ಅವತಾರ ಅಲ್ಲ, ಅದು ರಾಮ ಈ ಥರ ಅವತಾರ ಅಲ್ಲ. ಕೃಷ್ಣನೇ ಶ್ರೀನಿವಾಸನಾಗಿ ಬಂದಿದ್ದಾನೆ, ಸಾಕ್ಷಾತ್ ಕೃಷ್ಣ. ಯಾಕಂದರೆ ಶ್ರೀನಿವಾಸನ ಕಥೆಯಲ್ಲಿ ಬರುತ್ತೆ. ಶ್ರೀನಿವಾಸನಿಗೆ ಅತ್ತೆ ಮಾವ ಆಗುವಂತಹವರು ಕೇಳ್ತಾರೆ, ನಿಮ್ಮ ಹುಡುಗನ ಗೋತ್ರ ಯಾವುದು, ನಿಮ್ಮ ಹುಡುಗನ ತಾಯಿ ಯಾರು, ತಂದೆ ಯಾರು ಅಂದಾಗ ಶ್ರೀನಿವಾಸನ ತಾಯಿಯಾಗಿ ಹೋದಂತಹ ಬಕುಳ ಮಾಲಿಕ ನಮ್ಮ ಹುಡುಗನ ತಂದೆ ವಸುದೇವ ಅಂತ, ತಾಯಿ ದೇವಕಿ, ಮತ್ತು ಸಹೋದರಿಯಾದವಳು
ಹೀಗೆಲ್ಲ ಸುಭದ್ರ ಹೀಗೆಲ್ಲ ಹೇಳ್ತಾ ಆ ಕಥೆಯನ್ನೆಲ್ಲ ನಾವು ಕೇಳ್ತೀವಿ. ವಸಿಷ್ಠ ಗೋತ್ರ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಯಾವ ಅವತಾರಕ್ಕೆ ಸಂಬಂಧಪಟ್ಟದ್ದು ಅಂದರೆ ಕೃಷ್ಣಾವತಾರ. ಅಷ್ಟೇ ಅಲ್ಲ, ದಶಮಸ್ಕಂದ ಕೃಷ್ಣನ ಕಥೆ ಬರುವಾಗ ವ್ಯಾಸರು ಕೂಡ 2 ಬಾರಿ ಕೃಷ್ಣನ ಹೆಸರು ಹೇಳುವಾಗ ಕೃಷ್ಣನ ಶಬ್ದದ ಬದಲು ಅಲ್ಲಿ ಶ್ರೀನಿವಾಸ ಅಂತಲೇ ಹಾಕಿದ್ದಾರೆ. ಏನಂದರೆ ಮುಂದೆ ಇವನೇ ಶ್ರೀನಿವಾಸನಾಗಿ ಬರ್ತಾನೆ. ಅದು ಏನಂದರೆ ಕೃಷ್ಣಾವತಾರಕ್ಕೆ ಹಿಂದಿನ ಅವತಾರ ರಾಮಾವತಾರ. ಆ ರಾಮಾವತಾರದಲ್ಲಿ ಸೀತಾದೇವಿ ಒಂದು ಮಾತು ಕೇಳ್ಕೊಂಡಿದ್ಲು. ಅದು ನನ್ನ ಸಲುವಾಗಿ ವೇದವತಿ ರಾವಣನ ಮನೆಯಲ್ಲಿ ಬಹಳ ಕಷ್ಟಪಟ್ಟಿದ್ದಾಳೆ. ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ, ಇವಳನ್ನು ರಾಮ ನೀನು ಮದುವೆ ಆಗು ಅಂತ ಸೀತೆನೇ ಹೇಳಿದ್ಲಂತ. ರಾಮ ಅಂದ ಅದು ಈಗ ಸಾಧ್ಯ ಇಲ್ಲ, ನಾನು ಈಗ ಏಕಪತ್ನಿ ವ್ರತಸ್ಥ. ಇನ್ನು ಇದಾದ ಮೇಲಿರೋದು ಕೃಷ್ಣಾವತಾರ, ಆಗ ಮಾಡ್ಕೊಳ್ಳೋಣ ಅಂದರೆ ಆಗೂ ಪ್ರಾಬ್ಲಮ್ಮೇ. ಯಾಕಂದರೆ ಅವಾಗೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ ಮದುವೆ. 16,108 ಇದೆ. ಆ 108 ಮಧ್ಯೆ ಇದೊಂದಾದರೆ ನಿನ್ನ ಮಾತಿಗೆ ಅಷ್ಟು ಬೆಲೆ ಕೊಟ್ಟಾಗಲ್ಲ. ಆ ಕೃಷ್ಣಾವತಾರವನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತೀನಿ ಇಂದ. ಅದೆಲ್ಲ ಅವ್ರು 108 ಜನನ ಕಳಿಸ್ಬಿಡೋದು, 16,000 ಎಲ್ಲ ಮುಗಿಸಿ ಫ್ರೀಯಾಗಿ ಬರ್ತೇನೆ ಮತ್ತೆ. ಮತ್ತೆ ವಾಪಸ್ ಹೋಗೋದಿಲ್ಲೇ ಇಲ್ಲ. ಕೃಷ್ಣಾವತಾರದ ಮುಂದುವರಿದ ಭಾಗ ಅದ್ಯಾವುದಂದರೆ ಶ್ರೀನಿವಾಸ. ಹೆಸರಷ್ಟೇ ಚೇಂಜ್, ಮಿಕ್ಕ ಯಾವುದೂ ಚೇಂಜ್ ಇಲ್ಲ. ತಾಯಿ ಆದಂತಹ ಯಶೋದೆ ಮತ್ತು ಹೆಂಡತಿಯಾದ ಸೀತಾ ಇಬ್ಬರಿಗೆ ಮಾತು ಕೊಟ್ಟಿದ್ದ ಕೃಷ್ಣ. ಅವನು ಇಳೀ ವಯಸ್ಸು 80 ವಯಸ್ಸಿದ್ದಾಗ ಒಮ್ಮೆ ಗ್ರಹಣ ಬಂದಿತ್ತಂತೆ. ಗ್ರಹಣ ಬಂದಾಗ ಕೃಷ್ಣ ಸಮುದ್ರ ಸ್ನಾನಕ್ಕೆ ಹೋಗಿದ್ದಂತೆ. ಎಲ್ಲ ಯಾದವರು ಬಂದಿದ್ರಂತೆ. ಆಗ ವೃದ್ಧರಾದ ನಂದಗೋಪ ಯಶೋದೆನೂ ಬಂದಿದ್ರಂತೆ. ಯಶೋದೆ ಕೃಷ್ಣನ ನೋಡಿ ಹೇಳಿದ್ಲಂತ, ಕೃಷ್ಣ ನೀನು 8 ವಯಸ್ಸು ಹುಡುಗ ಇದ್ದಾಗ ನಮ್ಮೂರು ಬಿಟ್ಟು ಹೋಗಿದ್ದು. 8ಕ್ಕೆ ಹೋದ ನೀನು 80 ತನಕ ಮತ್ತೆ ನನ್ನ ಭೇಟಿನೇ ಆಗಲಿಲ್ಲ, ನಾನು ನೋಡಲಿಲ್ಲ, ನಾನು ನಿನ್ನ ನೋಡಲಿಲ್ಲ. ನನಗೊಂದೇ ಒಂದು ಆಸೆ ಇತ್ತು, ಈ ಗಂಡಿನ ತಾಯಿ ಅಂತ ಮದುವೆ ಮನೇಲಿ ಓಡಾಡಬೇಕು ಅಂತ. ನೀನು ಎಷ್ಟೊಂದು ಮದುವೆ ಆದೆ, ಒಂದು ಮದುವೆಗೂ ನನ್ನ ಕರೀಲೇ ಇಲ್ಲ ಅಂತ ಯಶೋದೆ ಕೃಷ್ಣನಿಗಂದ್ಲಂತ. ಕೃಷ್ಣ ಅಂದ, ನನ್ನ ಮದುವೆ ನನಗೆ ಗೊತ್ತಾಗಲಿಲ್ಲ ಅಂದ. ಅಮ್ಮನ್ನು ಕರೆದು ಅಪ್ಪನ್ನು ಕರೆದು ಅಕ್ಕ ಬಾವನ ಕರೆದು ಹೆಣ್ಣು ನೋಡಿ ಈ ಜಾತಕ ತೋರಿಸಿ ಈ ಥರ ಮದುವೆ ಒಂದಿಲ್ಲ ಅಂದ. ಎಲ್ಲ ಮದುವೆ ಅರ್ಜೆಂಟ್ ಅಂತ. ದೇವದ ಮದುವೆ ಎಲ್ಲ ಅರ್ಜೆಂಟ್ ಅಂತ. ಯಾಕಂದರೆ ನಾಳೆ ಮಾಂಗಲ್ಯ ಧಾರಣೆ ಅಂದರೆ ಹಿಂದಿನ ದಿನ ಕೃಷ್ಣನಿಗೆ ರುಕ್ಮಿಣಿಯ ಪತ್ರ ಬಂದು ತಲುಪಿತ್ತು. ಈ ಕೃಷ್ಣನಿಗೆ ರುಕ್ಮಿಣಿ ಪತ್ರ ಬಂದ ಮೇಲೆ ಎಲ್ಲ ತಾಯಿಗೆ ಹೇಳಿ, ತಂದೆಗೆ ಹೇಳಿ, ಚಿಕ್ಕಪ್ಪನಿಗೆ ಹೇಳಿ, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿ ಇವ್ರನ್ನೆಲ್ಲ ಕರ್ಕೊಂಬರೋ ತನಕ ಅಲ್ಲಿ ಪುರುಸೊತ್ತಿರ್ಬೇಕಲ್ಲ. ಅದು ಹೋದ, ಕರ್ಕೊಂಡು ಬಂದೋ, ಮದುವೆ ಆದ. ಇನ್ನು ಎಲ್ಲೋ ಅದು ಯಾವುದೋ ಸೆಮಂತಕ ಮಣಿ ಇಂತಿತ್ತು, ಅದು ಕಳೆದು ಹೋಗಿತ್ತು. ಅದು ಕಳ್ಕೊಂಡವ ಕೃಷ್ಣನ ಮೇಲೆ ಆರೋಪ ಮಾಡ್ದ. ಆ ಮಣಿ ತಂದ ಸತ್ರಾಜಿತನಿಗೆ ಕೊಟ್ಟದ್ದಕ್ಕೆ ಅವನಂದ, ಹೇಗಿದ್ರು ಮಣಿ, ಇಂಥ ಮಣಿ ನಿಂಗೆ ಕೊಡ್ತೀನಿ, ಜೊತೆಗೊಂದು ಕನ್ಯಾಮಣಿ ಫ್ರೀ ಅಂತೇಳಿ ಸತ್ಯಭಾಮಂಗೆ ಕೊಟ್ಟ. ಆ ಮಣಿ ತರಲಿಕ್ಕೆ ಹೋದಾಗ ಜಾಂಬುವಂತನ ಹತ್ರ ಒಂದು ಮಣಿ ಇತ್ತು. ಅದ್ಯಾವ ಮಣಿ? ಅದು ಒಂದು ಕನ್ಯಾಮಣಿ, ಇದನ್ನು ನೀನೇ ಮಾಡ್ಕೊಂಡ. ಜಾಂಬೂತಿ ಮದುವೆ ಆಯಿತು. ಹೀಗೆ ಪ್ರತಿಯೊಂದು ಮದುವೆಯ ಹಿನ್ನೆಲೆಯಲ್ಲಿ ಅರ್ಜೆಂಟ್ ಇತ್ತಮ್ಮ, ನಿನ್ಯಾವಾಗ ಕರೀಲಿ, ಆದರೂ ನೀ ಇಷ್ಟು ಕೇಳ್ತೀಯ ಅಂದಮೇಲೆ ನಿನ್ನ ಸಲುವಾಗಿ ಒಂದು ಮದುವೆ ಮಾಡ್ಕೊಳ್ತೀನಿ. ಆ ಮದುವೆ ಒಳಗೆ ನೀನೇ ಮುಖ್ಯಸ್ಥಳು, ನಿನಗೆ ಎಷ್ಟು ಗೌರವ ಕೊಡ್ತೀನಿ, ನಿಂಗೇನು ಆಸೆ, ಗಂಡಿನ ತಾಯಿ ಅಂತ ಅನಿಸ್ಕೊಳ್ಬೇಕಲ್ಲ. ಅದಕ್ಕೆ ಜಗತ್ತಿಗೆ ತಂದೆ ಲೋಕ ಪಿತಾಮಹನಾದ ಬ್ರಹ್ಮನೇ ನಿಂಗೆ ನಮಸ್ಕಾರ ಮಾಡಬೇಕು. ಅಂತಹ ಪ್ರಸಂಗವನ್ನು ನಾನು ಮಾಡಿಸ್ತೇನೆ ಅಂಥೇಳಿ ಆ ತಾಯಿಯ ಮಾತು, ಹೆಂಡತಿಯ ಮಾತು, ಇಬ್ಬರ ಮಾತನ್ನು ಕೂಡ ಭಗವಂತ ಸತ್ಯ ಮಾಡುವ ಸಲುವಾಗಿ ಶ್ರೀನಿವಾಸನಾಗಿ ಬಂದು ತಾನು ಆ ಯಶೋದೆಯನ್ನೇ ಬಕುಳ ಮಾಲಿಕೆಯನ್ನಾಗಿ ಮಾಡಿಕೊಂಡು ಆ ಲಕ್ಷ್ಮಿಯನ್ನು ಕರೆದು ಅವಳ ದಿವ್ಯವಾದ ಸನ್ನಿಧ್ಯ ಒಳಗೆ ಪದ್ಮಾವತಿಯ ತಾನು ಕೈ ಹಿಡಿದ ಕಥೆಯನ್ನು ನಾವು ಶ್ರೀನಿವಾಸನ ಕಥೆಯಲ್ಲಿ ಕೇಳ್ತೀವಿ. ಈ ಶ್ರೀನಿವಾಸ ಅಂದರೆ ಸ್ವಯಂ ಕೃಷ್ಣ. ಅವನು ನಿಂತ ಜಾಗ ಯಾವುದಂದರೆ ಅದೇ ವೈಕುಂಠ, ಬೇರೆ ಯಾವುದಿಲ್ಲ. ವೈಕುಂಠ ಅಂದರೆ ಏನು ಗೊತ್ತಾ? ದೇವರು ಎಲ್ಲಿರ್ತಾನೋ ಅದೇ ವೈಕುಂಠ. ವೈಕುಂಠ ಯಾಕಾಗಿದೆ ಅಂದರೆ ಅಲ್ಲಿ ದೇವರಿರೋದ್ರಿಂದ. ಆದ್ದರಿಂದ ದೇವರು ಎಲ್ಲಿದ್ದಾನೋ ಅದನ್ನು ಏನಂತಾರೆ? ವೈಕುಂಠ ಅಂತಾರೆ. ಆನಂದ ನಿಲಯ ಅಂತ ಇವತ್ತು ಭಗವಂತ ಇರುವಂಥ ಗರ್ಭಗುಡಿಗೆ ಆನಂದ ನಿಲಯ ಅಂತ ಕರೀತಾ ಇದ್ದಾರೆ. ಯಾಕಂದರೆ ಭಗವಂತ ಆನಂದ ಜ್ಞಾನ ಇದೇ ದೇಹವಾಗಿ ಉಳ್ಳ ಆನಂದಮಯನಾದ ಭಗವಂತ ಇರುವಂತಹ ಜಾಗ ಅದು ಭೂವೈಕುಂಠ ಅಂತ ಕರೀತಾ ಇದ್ದಾರೆ. ಅಷ್ಟ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಇದು ಒಂದು ಅಂತ ತಿಳಿಸ್ತಾ ಇದ್ದಾರೆ.
ಇಲ್ಲಿಯ ಭವ್ಯವಾದ ಆ ಮೂರ್ತಿ ಅದು ಸಂಸಾರ ಬಂಧನವನ್ನೇ ಕಳಚುವಂಥದ್ದು ಕೇವಲ ದರ್ಶನ ಮಾತ್ರದಿಂದ. ಇನ್ನು ಅದನ್ನು ಪೂಜೆ ಮಾಡುವಂತಹ ಯೋಗ್ಯತಾ ಭಗವಂತ ವ್ಯಾಸರಾಜರಿಗೆ ಕೊಟ್ಟಿದ್ದಾನೆ ಅಂದರೆ ಅದು ಸಾಮಾನ್ಯ ಅಲ್ಲ. ಚಂದ್ರಗಿರಿಗೆ ಬಂದರು, ಗುರುಗಳ ಆಜ್ಞೆ ಶ್ರೀನಿವಾಸನ ಪೂಜೆ ಮಾಡಬೇಕು ಅಂತ ಬಂದಿದ್ದಾರೆ. ಚಂದ್ರಗಿರಿಗೆ ಬಂದು ತಿರುಮಲ ಬೆಟ್ಟವನ್ನು ನೋಡಿದ್ದಾರೆ. ನೋಡಿದ ತಕ್ಷಣ ಕೈ ಮುಗಿದ್ರಂತೆ. ಯಾಕೆ ಅವ್ರಿಗೆ ಅಂದರೆ ಇಡೀ ಬೆಟ್ಟ ಸಾಲಿಗ್ರಾಮಮಯವಾಗಿ ಕಂಡಿದೆಯಂತೆ. ಹೋಗೋದು ಹೇಗೆ, ಬರೋದು ಹೇಗೆ, ಬೇರೆ ಯಾರಾದರೂ ಆಗಿದ್ದರೆ ಸಾಧ್ಯವೇ ಇಲ್ಲ, ಬಿಟ್ಟು ಬಂದುಬಿಡು. ವ್ಯಾಸರಾಜರು 12 ವರ್ಷಗಳಷ್ಟು ದೀರ್ಘಕಾಲ ನೋಡಿ, ಹಿಂದೆ ಮಾಡಿದ್ದು ಸಾಧನ, ಅಧ್ಯಯನದ ಸಾಧನ. ಶ್ರೀಪಾದರಾಜರ ಬಳಿ 12 ವರ್ಷ ಓದಿದ್ರು, ಅದು ಥಿಯರಿ. 12 ವರ್ಷ ಭಗವಂತನ ಮುಟ್ಟಿದ್ರು, ಇದು ಪ್ರಾಕ್ಟಿಕಲ್. ಭಗವಂತನ ಮುಟ್ಲಿಕ್ಕಾಗಿ ಜ್ಞಾನ ಸಂಪಾದನೆ 12 ವರ್ಷ ಆದರೆ, ಆ ಜ್ಞಾನ ಪುರಸ್ಸರವಾಗಿ ಜ್ಞಾನ ಪ್ರತಿಪಾದ್ಯನಾದ ಭಗವಂತನ ಅರ್ಚನೆ 12 ವರ್ಷ ಮಾಡಿದ್ದಾನೆ. ಅದೇ 12 ವರ್ಷ ಬಹಳ ಬೇಗ ಕಳೆದೋಗ್ಬಿಟ್ಟಿರುತ್ತೆ. ಅವ್ರು ಮಾಡಿರೋ ಥರ ಪೂಜೆ ಮಾಡೋಕ್ಕೆ ಯಾರ್ಯಾರಿಗೂ ಇತಿಹಾಸ ಅಂಥ ಅರ್ಚಕರನ್ನು ಮತ್ತೊಬ್ಬರನ್ನು ಕಂಡೇ ಇಲ್ಲ, ಕೇಳೂ ಇಲ್ಲ. ಯಾಕಂದರೆ ಅವರು ನಿತ್ಯದಲ್ಲಿ ಮಂಡಿಯಿಂದ ಹತ್ತುತ್ತಾ ಇದ್ರಂತೆ. ಮಂಡಿಯಿಂದ ಇವತ್ತು ಕಾಲು ನೆಟ್ಟಗಿರೋರೇ ಹತ್ತಲ್ಲ, ಮಂಡಿಯಿಂದ ಹತ್ತುತ್ತಿದ್ರು ಅಷ್ಟೇ ಅಲ್ಲ, ಹತ್ತಿ ಇಳಿತಿದ್ರಂತೆ. ಹತ್ತಿ ಪೂಜೆ ಮಾಡೋದು, ಪೂಜೆ ಮುಗಿಸಿ ಇಳಿದು ಬಿಡೋದು, ಮತ್ತು ಅಲ್ಲಿರೋದಿಲ್ಲ. ಯಾಕೆಂದರೆ ಅಲ್ಲಿದ್ದರೆ ಕೈ ತೊಳ್ಕೊಳ್ಳೋದು ಹೇಗೆ, ಮತ್ತು ಬೆಳಗಾಗೆದ್ದು ಬಹಿರ್ದೇಶಾದಿ ಕ್ರಿಯೆಗಳೆಲ್ಲ ಹೇಗೆ, ಸಾಲಿಗ್ರಾಮ ಅವು ಎಂದೂ ಅಲ್ಲಿರ್ತಿರ್ಲಿಲ್ಲ. ನಾವು ಅಪ್ಪ ಅವರು ಅಂತ ಕೇಳ್ತೀವಿ, ರಾಯರ ಭಕ್ತರು. ಅವರೆಲ್ಲ ಹೇಗಂದರೆ ಮಂತ್ರಾಲಯದಲ್ಲಿ ರಾಯರ ಶಿಷ್ಯರು, ಅಲ್ಲಿ ಊಟ ಮಾಡಿದ್ರೆ ಕೈ ತೊಳ್ಕೊಳ್ತಿರ್ಲಿಲ್ಲಂತೆ. ಮಂತ್ರಾಲಯ ಬಿಟ್ಟು ಆಚೆಗೆ ಹೋಗ್ಬೇಕು, ಎಲ್ಲಿ ಕೈ ತೊಳೆಯೋದು, ಯಾಕಂದರೆ ಅದು ಮಂತ್ರ ನಿಲಯ, ರಾಯರ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಂತ ಆ ಊರು ಬಿಟ್ಟು ಆಚೆಗೆ ಹೋಗೋರಂತೆ. ಇವತ್ತು ನಮಗೆ ದೇವಸ್ಥಾನ, ತಿರುಪತಿ ಇದೆಲ್ಲ ಸಾಲಿಗ್ರಾಮಮಯ, ಇದು ಯಾವ ಇದೂ ಇಲ್ಲ, ನಮಗೆ ಎಚ್ಚರಿಕೆ ಇಲ್ಲ. ಶಾಸ್ತ್ರದಲ್ಲಿ ದಾಸರಾಯರೆಲ್ಲ ಹೇಳುವಾಗ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ ಹೇಳುವಾಗ, ತಿರುಪತಿ ಯಾತ್ರೆ ಮಾಡಿದವರ ಮುಟ್ಟಬೇಡಿ, ತಿರುಪತಿಗೆ ಯಾರಾದರೂ ಹೋಗಿದ್ದರೆ ಅವ್ರನ್ನ ಮುಟ್ಟಬೇಡಿ ಅಂತ ಯಮ ತನ್ನ ದೂತರಿಗೆ ಹೇಳಿದ್ದು ನಾನು. ಯಾಕೆಂದರೆ ತಿರುಪತಿ ಯಾತ್ರೆ ಮಾಡೋದು ಅಂದರೆ ಸಾಮಾನ್ಯದಲ್ಲ, ಅದು ಇಡೀ ಸಾಲಿಗ್ರಾಮಮಯವಾದಂತಹ ಕ್ಷೇತ್ರ, 7 ಪರ್ವತಗಳಿಂದ ಯುಕ್ತವಾಗಿರ್ತಕ್ಕಂತಹ ಕ್ಷೇತ್ರ. ಆ ಪರ್ವತವೇ ಸ್ವತಃ ಭಗವನ್ಮಯ. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳುವಾಗ ಶ್ರೀನಿವಾಸ ದೇವರ ಕಥೆ ಮೊದಲು ಹೇಳಲ್ಲ, ಪರ್ವತದ್ದೇ ಕಥೆ. 4 ಯುಗದಲ್ಲಿ ಪರ್ವತಕ್ಕೆ 4 ಹೆಸರು. ಆ ಪರ್ವತ ಎಂಥ ಅತ್ಯದ್ಭುತವಾದ ಪರ್ವತವು. ಪರ್ವತದ ಮಾತ್ರ ಅಲ್ಲ, ಅಲ್ಲಿ ಹೇಳುವಾಗ ಹೇಳ್ತಾರೆ, ಅಲ್ಲಿ ಹಾರಾಡುವ ಪಕ್ಷಿಗಳೆಲ್ಲ ಪಿತೃದೇವತೆಗಳಂತೆ, ಅಲ್ಲಿರುವಂತಹ ಕಲ್ಲುಗಳೆಲ್ಲ ಕಿನ್ನರ ದೇವತೆಗಳಂತೆ, ತರವೋ ದೇವತಗಣ ಅಂತೆ, ಅಲ್ಲಿರುವ ಮರಗಳೆಲ್ಲ ದೇವತೆಗಳಂತೆ. ದೇವತೆಗಳೇ ತಿರುಪತಿಯ ಬೆಟ್ಟದಲ್ಲಿ ಮರಗಳಾಗಿದ್ದು ಆ ತಿಮ್ಮಪ್ಪನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅಲ್ಲೆಲ್ಲ ಹಾರುವ ಪಕ್ಷಿಗಳೆಲ್ಲ ಪಿತೃದೇವತೆಗಳಂತೆ. ಹೀಗೆಲ್ಲ ಹೇಳಬೇಕಾದ್ರೆ ಆ ಮಹಿಮೆ ಅದನ್ನು ವೇದವ್ಯಾಸ ದೇವರೇ ಹೇಳುವಾಗ, ಈ ಪರ್ವತದ ಮಹಿಮೆಯನ್ನು ಪೂರ್ಣವಾಗಿ ಬ್ರಹ್ಮಾದಿ ದೇವತೆಗಳಿಗೆ ತಿಳಿಯೋಲ್ಲ ಅಂತ ಅನ್ನಬೇಕಾದ್ರೆ, ಬ್ರಹ್ಮಾದಿಗಳಿಗೆ ನಿಲುಕದ ಮಹಿಮೆ ಅದು ದೇವರ ಮಹಿಮೆ. ಬೆಟ್ಟ ಅಂದರೆ ದೇವರು, ದೇವರು ಅಂದರೆ ಬೆಟ್ಟ. ಹೀಗಿರ್ತಕ್ಕಂಥ ತಿರುಪತಿ ಕ್ಷೇತ್ರ ವ್ಯಾಸರಾಜಗುರು ಸಾರ್ವಭೌಮರು 12 ವರ್ಷಗಳಷ್ಟು ಕಾಲ ನಿತ್ಯದಲ್ಲಿ ಮಂಡಿಯಿಂದ ಹತ್ತಿ ಹೋಗಬೇಕು, ಭಗವಂತನ ಆರಾಧನೆ ಮಾಡಬೇಕು, ಅಲ್ಲೇ ಪಾಠ ಪ್ರವಚನ ಮಾಡಬೇಕು, ಅಲ್ಲೇ ಗ್ರಂಥ ರಚನೆ ಮಾಡಬೇಕು. 12 ವರ್ಷಗಳಷ್ಟು ದೀರ್ಘಕಾಲ ಅಲ್ಲಿ ಪೂಜೆಯನ್ನು ಮಾಡಿರೋ ಕಾರಣ ಇವತ್ತಿಗೂ ನಾವಲ್ಲಿ ಅಹನೀಕ ಮಂಟಪ ಅಂತ ವ್ಯಾಸರಾಜರು ಇದ್ದ ಮಂಟಪ ಅದನ್ನು ನೋಡ್ಬೋದು. ದೇವರನ್ನು ನೋಡಿಕೊಂಡು ಹೊರಗೆ ಬಂದ ತಕ್ಷಣ ಎದುರುಗಡೆ ಬೊಕ್ಕಳ ಮಾಲೀಕಾದ ಒಂದು ಮಂಟಪ, ಅನ್ನ ಎಲ್ಲ ಮಾಡ್ತಕ್ಕಂಥದ್ದು ಪ್ರಸಾದ ಇಡ್ತಾರೆ, ಅಲ್ಲಿ ಪಾಠ ಹೇಳ್ತಿದ್ರಂತೆ. ನಿತ್ಯದಲ್ಲಿ ವ್ಯಾಸರಾಜರು ತಮ್ಮ ಶಿಷ್ಯರಿಗೆ ಪಾಠ ಹೇಳುವ ಜಾಗ, ಅಲ್ಲೆಲ್ಲ ಶಿಲಾಶಾಸನ ಇತ್ತು ಅಂತ ಹೇಳ್ತಾರೆ. ಈಗ ಏನಾಗಿದೆ ಅದು ಗೊತ್ತಿಲ್ಲ. ಅಲ್ಲೆಲ್ಲ ವ್ಯಾಸರಾಜರ ಶಿಲಾಶಾಸನ ಇತ್ತು. ಅಹನೀಕ ಮಂಟಪ ಅಂತೂ ಇವತ್ತು ಹಾಗೆ ಉಳಿದಿರ್ತಕ್ಕಂಥದ್ದು. ವ್ಯಾಸರಾಜರು ತಮ್ಮ ಅನೇಕ ಗ್ರಂಥಗಳನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ಯಾಕಂದರೆ 12 ವರ್ಷಗಳ ಕಾಲ ಬರೀ ದೇವರ ಪೂಜೆ ಮಾಡೋದು ಇಷ್ಟೇ ಕಾರ್ಯಕ್ರಮ. ಆಗಿನ ಕಾಲದಲ್ಲಿ ಇಷ್ಟು ಜನ ಇಲ್ಲ. ಯಾಕಂದರೆ ವ್ಯಾಸರಾಜರ ಕೈಯಲ್ಲಿ ಪೂಜೆ ತಗೊಳ್ಳೋ ಶ್ರೀನಿವಾಸನಿಗೆ ಬೇರೆ ಜನಗಳು ಜಾಸ್ತಿ ಬರಬಾರ್ದು ಅಂತ ಆಸೆ.
ಯಾಕಂದ್ರೆ ಇವ್ರು ಮಾಡಿ ಇವ್ರ ಪೂಜೆಗೆಲ್ಲ ಡಿಸ್ಟರ್ಬ್ ಮಾಡ್ತಾರೆ, ಬೇಡೇ ಬೇಡ, ನಿಮಗೆ ಮುಂದೆ ಇದ್ದೇ ಇದೆ, ಬೇಕಾದ ಜನ ಬನ್ನಿ, ಈಗಂತೂ ಯಾರು ಬೇಡ ಅನ್ನುವಂತೆ ವ್ಯಾಸರಾಜರ ಪೂಜೆಯನ್ನು ಭಗವಂತ ತಾನು ಸ್ವೀಕಾರ ಮಾಡಿದ್ದಾನೆ. 12 ವರ್ಷಗಳಷ್ಟು ಕಾಲ ಪೂಜೆ ಮಾಡಿದ್ದಾರೆ. ವ್ಯಾಸರಾಜರು ಮನಸ್ಸು ಮಾಡಿದರೆ ಅವರಿಗೆ ಇನ್ನೂ ಇರ್ತಿತ್ತು. ಅವ್ರನ್ನ ಯಾರು ನೀವು ಮಾಡಿ ಇಷ್ಟು ವರ್ಷ ಮಾಡಿಬಿಟ್ಟು ಕೊಟ್ಬಿಡಿ ಹಾಗೆ ಯಾರು ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ವ್ಯಾಸರಾಜರೇನಾದರೂ ಮನಸ್ಸು ಮಾಡಿ ಇದು ನಮಗೆ ಇರಲಿ, ನಾವೇ ತಿರುಪತಿ ತಿಮ್ಮಪ್ಪ ಪೂಜೆ ಮಾಡ್ತೀವಿ ಅಂದರೆ ಆ ರಾಜ ಕೂಡ ಬಹಳ ಸಂತೋಷದಿಂದ ಒಪ್ಕೊಳ್ತಿದ್ದ. ಆದರೆ ವ್ಯಾಸರಾಜರ ವೈರಾಗ್ಯಕ್ಕೆ ಇದೊಂದು ಉದಾಹರಣೆ. ಎಂಥ ತುಂಬಿ ತುಳುಕುವ ಸಂಪತ್ತಿನಿಂದ ಕೂಡಿದಂಥದ್ದು ತಿರುಪತಿಯ ಕ್ಷೇತ್ರ. ಆದರೆ ವ್ಯಾಸರಾಜರು ಭಗವಂತ ತಮಗೆ ಎಷ್ಟು ಆದೇಶ ಮಾಡಿದ್ದಾನೋ ಅಷ್ಟೇ, ಎಂದು ಯಾವುದೇ ವಿಧವಾದ ಅಧಿಕಾರಕ್ಕೆ ಅಂಟಿಕೊಳ್ಳದಂತಹ ಸ್ವಭಾವ, ಅದು ವೈರಾಗ್ಯದ ಮತ್ತೊಂದು ರೂಪ. ವ್ಯಾಸರಾಜರಂತಾರೆ, ನಂಗಿನ್ನು ಸಾಕು, ಇದು ಭಗವಂತನ ಪೂಜಾ, ಇಷ್ಟೇ ನನಗೆ ಮಾಡಲಿಕ್ಕೆ ಭಗವಂತನ ಆದೇಶ ಅಂತ ವಿಚಾರ ಮಾಡಿ ಯಾರು ಈ ಪೂಜೆ ಮಾಡ್ತಿದ್ರು ಆ ಮನೆತನದವ್ರನ್ನೆಲ್ಲ ಹುಡುಕಿಸಿ ಅದರಲ್ಲಿ ಒಬ್ಬ ಅರ್ಚಕರ ಪತ್ನಿ ತಾನು ಗರ್ಭಿಣಿಯಾಗಿರೋದನ್ನು ವ್ಯಾಸರಾಜರು ತಿಳಿದು ಆ ಮಗು ಜನನ ಆಗೋವರೆಗೂ ಕಾದು ಆ ಮಗುವಿಗೆ ಸೂಕ್ತ ಮಾರ್ಗದರ್ಶನ ಶಿಕ್ಷಣ ಕೊಟ್ಟು ಆ ಮಗುವಿಗೆ 8 ವಯಸ್ಸಿಗೆ ಉಪನಯನ ಮಾಡಿ ಅದಕ್ಕೆ ಅಧ್ಯಯನ ಮಾಡಿಸಿ ಆ ಮಗುವಿಗೆ ಇನ್ನೇನು ಆ ಎಲ್ಲ ಪೂಜೆಯ ಅಧಿಕಾರವನ್ನು ಹಸ್ತಾಂತರ ಮಾಡುವ ಸಂದರ್ಭ. ಒಂದು ದ್ವಾದಶಿ ಅವತ್ತು ಕಡೇ ಪೂಜೆ ವ್ಯಾಸರಾಜರು ಪೂಜೆ ಮಾಡಿ ತ್ರಯೋದಶಿಯಿಂದ ಆ ಹುಡುಗನಿಗೆ ಕೊಡಬೇಕು, ಆ ವಂಶದವರಿಗೆ ಆ ಪಾರುಪತ್ಯೆಯನ್ನು ಕೊಡಬೇಕು. ಆ ಪ್ರಸಂಗದಲ್ಲಿ ವ್ಯಾಸರಾಜರು ಭಗವಂತನಿಗೆ ಸ್ತೋತ್ರ ಮಾಡಿದ್ದಾರೆ. ತಿರುಪತಿಗೆ ಹೋದಾಗ ವ್ಯಾಸರಾಜರಿಂದ ರಚಿತವಾದ ಪ್ರಾತಸ್ಮರಾಮಿ ಅಂತೇನು ಶ್ರೀನಿವಾಸನ ಸ್ತೋತ್ರ ಇದೆ. ಆ ಭಗವಂತನ ದಿವ್ಯವಾದ ರೂಪವನ್ನು ನೋಡ್ತಾ ಪೂಜೆ ಮಾಡಿದ್ದಾರೆ. ನೀವು ಅನೇಕ ಕಥೆಗಳು ತಿರುಪತಿಯಲ್ಲಿ ಇವತ್ತಿಗೂ ಇರತಕ್ಕಂಥದ್ದು. ಮಹಾಂತರು ಪೂಜೆ ಮಾಡುವಾಗ ಆ ಮೈಯೆಲ್ಲ ಮೆತ್ತಗಾಗತ್ತಂತೆ. ಇವತ್ತಿಗೂ ನೀವು ಆ ಎದೆ ವಕ್ಷಸ್ಥಲವನ್ನು ಎಷ್ಟು ಒರೆಸಿದ್ರೂ ಅದರಲ್ಲಿ ಲಕ್ಷ್ಮ್ಯಾತ್ಮಕವಾದ ಬೆವರು ಬರುತ್ತಂತೆ. ಅದು ಕಲ್ಲಿನ ಪ್ರತಿಮೆ ಅಂತೂ ಅಲ್ಲವೇ ಅಲ್ಲ. ನೋಡುವ ಯೋಗ್ಯತೆ ಇರುವವರಿಗೆ ಚೆನ್ನಾಗಿ ಚೇತನಮಯವಾಗಿ ಆ ಪ್ರತಿಮೆ ಕಾಣುತ್ತೆ. ವ್ಯಾಸರಾಜರಂತಹ ಮಹಾನುಭಾವರಿಗೆ ಇನ್ನೆಷ್ಟು ಆ ಭಗವಂತನ ಮೂರ್ತಿ ಚಂದವಾಗಿ ಕಂಡಿರಬೇಡ. ಎಲ್ಲ ಪೂಜೆ ಮಾಡಿದ್ದಾರೆ, ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ನೀನಿತ್ತ ಸೌಭಾಗ್ಯ ಇದು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಆ ಭಗವಂತನ ಪಾದದಲ್ಲಿ ಹಣೆ ಹಚ್ಚಿ ದೀರ್ಘದಂಡ ನಮಸ್ಕಾರ ಮಾಡಿದರೆ ಅವತ್ತಿನವರೆಗೂ ಶ್ರೀನಿವಾಸ ಮಾತಿಲ್ಲ, ಕತೆ ಇಲ್ಲ, ಸುಮ್ಮನೆ ಇವರೊಳ್ಳೆ ಪೂಜೆ ನಡೀತಾ ಸುಮ್ಮನಿದ್ದ. ಅವತ್ತು ತಾನು ಹೊದ್ದಂಥ ಶೇಷವಸ್ತ್ರವನ್ನು ವ್ಯಾಸರಾಜರಿಗೆ ಹಾಕಿದ್ದಾನ. ಇದು ಐತಿಹಾಸಿಕವಾಗಿ ಶ್ರೀನಿವಾಸನ ಕಡೆಯಿಂದಲೇ ಶೇಷವಸ್ತ್ರ ತಗೊಂಡವರಿಬ್ಬರೇ. ಒಂದು ವಸುದಾನ ಅಂತ, ಅದು ಪದ್ಮಾವತಿಯ ತಮ್ಮ, ಹೆಂಡತಿ ತಮ್ಮನ ಕೊಡೋದೇನು ದೊಡ್ಡ ಕಾರ್ಯಕ್ರಮ ಅಲ್ಲ. ಹೆಂಡತಿ ತಮ್ಮಂಗೆ ಏನು ಬೇಕಾದ್ರೂ ಕೊಟ್ಟು ಬಿಡ್ತಾರೆ, ಅದಿರೋದೇ ಲೋಕದಲ್ಲಿರೋದೇ ಹಾಗೆ. ಈ ಶ್ರೀನಿವಾಸ ಹೆಂಡ್ತಿನ ಕರ್ಕೊಂಡು ಹೋಗುವಾಗ, ಪದ್ಮಾವತಿಯನ್ನು ಕರ್ಕೊಂಡು ಹೋಗುವಾಗ ವಸುದಾನ ಓಡೋಡಿ ಬಂದಂತೆ. ಹೆಣ್ಣು ಒಪ್ಪಿಸ್ಕೊಟ್ರು. ಹೆಣ್ಣು ಗಂಡು ಹೊಸ ದಂಪತಿಗಳು ಶ್ರೀನಿವಾಸ ಪದ್ಮಾವತಿ ಹೊರಟಾಗ ವಸುದಾನ ಓಡ್ತಾ ಬಂದಂತೆ. ಬಂದು ಅಕ್ಕ ಅಕ್ಕ ಅನ್ನಂತೆ. ಪದ್ಮಾವತಿ ಏನು ಅಂದ್ಲು, ಅಲ್ಲ ಇಷ್ಟು ದಿವಸ ನೀನು ನನ್ನ ಜೊತೆ ಇದ್ದೆ, ಆಟ ಆಡಲಿಕ್ಕೆಲ್ಲ ಆಗ್ತಿತ್ತು, ನಾನು ನೀನು ತುಂಬ ದಿವಸ ಒಟ್ಟಿಗೆ ಇದ್ದವರು, ನೀನು ಹೋದ್ಮೇಲೆ ನಾ ಏನು ಮಾಡಲಿ? ಶ್ರೀನಿವಾಸ ಅನ್ನಂತೆ, ಆಡಿದ ಸಾಕು, ಇನ್ನು ಅಧ್ಯಯನ ಮಾಡು, ಶೇಷವಸ್ತ್ರ ತಗೋ ಅಂತ ತಾನು ಹೊದ್ದ ವಸ್ತ್ರವನ್ನು ವಸುದಾನನಿಗೆ ಹೊದ್ದಿಸಿದಂತೆ. ವಸುದಾನಂಗೆ ಹೊದ್ದಿಸಿದ ಮೇಲೆ ಶ್ರೀನಿವಾಸ ಯಾರಿಗೂ ಕೊಟ್ಟಿಲ್ಲ ವಸ್ತ್ರ. ಅವನು ಯಾರಿಗೂ ಏನೂ ಕೊಡಲ್ಲ. ಅವನಿಗೆ ಕೊಡೋದು ನಮ್ಮ ಕುಲದಲ್ಲೇ ಇಲ್ಲ ಅಂತಾನೆ. ತಿರುಪತಿ ತಿಮ್ಮಪ್ಪ ಅಂತಾನೆ, ನಾವೇನಿದ್ರು ಯಾರು ತಂದರೂ ತಾ 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 ಅಂತ ಇಸ್ಕೊಳ್ತೀವಿ. ಕೋ ಅನ್ನೋದು ನಮ್ಮ ಕುಲದಲ್ಲೇ ಇಲ್ಲ. ಅವು ಎಷ್ಟು ಅಂದರೆ ತೊಳಸದಕ್ಕಿಯ ತಿಂಬ, ಅಕ್ಕಿ ತೊಳಿಬಾರ್ದು ಅಂತಾನೆ. ಅವನಿಗೆ ನೈವೇದ್ಯಕ್ಕೆ ಸೀದಾ ಹಾಗೆ ಸುರಿದು ಬಿಡ್ಬೇಕು. ತೊಳೆದು ಬಿಟ್ಟರೆ ಅಕ್ಕಿ ಒಳಗೆ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಅಕ್ಕಿ ಹಾಗೆ ಹಾಕಿ ಪಾತ್ರೆ ತೊಳಗಿಳಿಯಲ್ಲ ಅವನಿಗೆ. ಯಾಕೆಂದರೆ ತೊಳೆದು ಬಿಟ್ಟರೆ ನಿಮ್ಮ ಥರ ಸ್ಟೀಲ್ ತಟ್ಟೆ ಅಲ್ಲ, ದೇವರದು ಬಂಗಾರದ್ದು. ಅದು ತೊಳೆದು ದಿನ ಉಜ್ಜಿ ಗ್ರಾಮ್ ಕಡಿಮೆ ಆಗಿಬಿಟ್ರೆ ಅದಕ್ಕೆ ತೊಳಸದಕ್ಕಿಯ ತಿಂಬ. ತಟ್ಟೆ ಕಿಲುಬಾದರೂ ಪರವಾಗಿಲ್ಲ, ಕಿಲುಬು ತಣಿಗೆ ಲುಂಬ. ಏನೋ ದುಡ್ಡಿಲ್ವಾ ಅಂದರೆ ಕೊಳಗದಲ್ಲಿ ಹಣಗಳನ್ನು ಎಣಿಸಿಕೊಂಬ. ಇಲ್ಲ ಕಾಸು ಎಂದು ನಾವ್ಯಾರಾದರೂ ಸುಳ್ಳು ಮಾತಾಡಿದರೆ ಎಲ್ಲವನ್ನೂ ಕಸುಕೊಂಬ ಕಳ್ಳದೊರೆ ಶ್ರೀನಿವಾಸ. ಆ ಶ್ರೀನಿವಾಸನ ಕೊಟ್ಟ ಅಭ್ಯಾಸವೇ ಇಲ್ಲ. ಏನೋ ಹೆಂಡತಿ ತಮ್ಮ ಕೊಟ್ಟ. ಅದು ಬಿಟ್ಟರೆ ಶ್ರೀನಿವಾಸನ ಕಡೆಯಿಂದ ಇಸ್ಕೊಂಡವರು ಒಬ್ಬರೇ ಒಬ್ಬರು ಅಂದರೆ
ವ್ಯಾಸರಾಜ ಗುರು ಸಾರ್ವಭೌಮರು. ಅವರಿಗೆ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಆ ಸಂಪ್ರದಾಯ ಇದ್ದದ್ದು. ಆಮೇಲೆ ಉಳಿದ ಎಲ್ಲ ಸನ್ಯಾಸಿಗಳಿಗೆ ಬಂದದ್ದೇ ವಿನಃ ಮೊಟ್ಟ ಮೊದಲ ಬಾರಿಗೆ ಶ್ರೀನಿವಾಸನನ್ನು ಮುಟ್ಟಿ ಪೂಜೆ ಮಾಡಿ ಅವನ ಕಡೆಯಿಂದ ಶೇಷವಸ್ತ್ರವನ್ನು ಪಡೆದ ಮಹಾ ಸೌಭಾಗ್ಯಶಾಲಿಗಳು ವ್ಯಾಸರಾಜ ಗುರು ಸಾರ್ವಭೌಮರು. ವ್ಯಾಸರಾಜರು ಮತ್ತಿನ್ನೆಲ್ಲ ಮಹಿಮೆಗಳನ್ನು ತೋರಿಸಿದ್ದಾರೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.